ಎಲ್ರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಈ ಡ್ರೆಸ್ಸಿಂಗ್ ರೂಮ್ ಶೋನ ಇವತ್ತಿನ ದಿವಸ ಶುರು ಮಾಡೋದಕ್ಕೆ ಇಷ್ಟಪಡ್ತೀನಿ. ಎಲ್ರು ಚೆನ್ನಾಗಿರಿ, ಸೇಫ್ ಆಗಿರಿ ಅಂತ ಹಾರೈಸ್ತಾ ಈ ಶೋ ಇವತ್ತಿನ ದಿವಸ ಸ್ಪೆಷಲ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಇಬ್ರು ಕೋಚಸ್ ಅದ್ಭುತವಾದಂತ ಹೆಸರು ಮಾಡಿರೋಂಥವ್ರು, ಬಿಗ್ ಬ್ರ್ಯಾಂಡ್ಸ್ ಅಂತೀವಲ್ಲ ಆ ತರದವರು ನಮ್ ಜೊತೆ ಡ್ರೆಸ್ಸಿಂಗ್ ರೂಮ್ ಶೋ ನಲ್ಲಿ ನೋಡಿದ್ದಾರೆ. ಇವತ್ತಿನ ದಿವಸ ಬಂದಿದ್ದಾರೆ ಅಂತಂದ್ರು ಕೂಡ ಗೊತ್ತಾಗ್ತಾ ಇದೆ ನಿಮ್ಗೆ. ಕಾರ್ನರ್ ದ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರೋದು ಯಾರು ಅಂತಂದ್ರೆ ನನ್ಕಿನ ಕೂದಲು ಸ್ವಲ್ಪ ಕಡಿಮೆ ಇದೆ ಅವ್ರಿಗೆ. ಅದು RX ಮುರಳೀಧರ್. ನಾವು ಪ್ರೀತಿಯಿಂದ ಅವ್ರನ್ನ RX ಅಂತ ಕರಿತೀವಿ, ಆದ್ರೆ ಅವ್ರ ಫುಲ್ ಹೆಸರು R ಮುರಳೀಧರ್ ಅಂತ. ಫಾಸ್ಟ್ ಬೌಲಿಂಗ್ ಆಲ್ ರೌಂಡರ್, ಸಿಕ್ಕಾಪಟ್ಟೆ ಒಳ್ಳೆ ಔಟ್ ಸ್ವಿಂಗ್ ಮಾಡೋರು, ಪಾಪ ಬ್ಯಾಟಿಂಗು ಚೆನ್ನಾಗಿ ಆಡೋರು. ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂತಂದ್ರೆ ಅವರು ರಾಂಗ್ ಎರಾನ್ ಅಲ್ಲಿ ಇದ್ರು. ಅಷ್ಟೊಂದ್ ಜನ ಕ್ರಿಕೆಟರ್ಸ್ ಟ್ಯಾಲೆಂಟ್ ಇದ್ದಾಗ ಕೆಲವು ಸಲ ಆಪರ್ಚುನಿಟಿ ಕಡಿಮೆ ಆಗ್ತಿದ್ರು. ಬಟ್ ಜೂನಿಯರ್ ಕ್ರಿಕೆಟ್ ಮತ್ತೆ ಡೊಮೆಸ್ಟಿಕ್ ಕ್ರಿಕೆಟ್, ನಮ್ಮ ಲೋಕಲ್ ಕ್ರಿಕೆಟ್ ಕರ್ನಾಟಕಲ್ಲಿ ಏನಿತ್ತು ಅದ್ಭುತವಾದಂತ ಪ್ಲೇಯರ್ ಅಂತ ಹೆಸರು ಮಾಡಿದವರು. ಬಟ್ ಅದು ಹಳೆ ಕತೆ. ಅವ್ರು ಇಂಟ್ರೊಡ್ಯೂಸ್ ಮಾಡಿಸ್ತೇನೆ ಯಾಕೆ ಅಂತಂದ್ರೆ ಅವ್ರು ಇವಾಗ ಲೇಟೆಸ್ಟ್ ಆಗಿ ಏನಕ್ಕೆ ಫೇಮಸ್ ಆಗಿರೋದು ಅಂದ್ರೆ ಮಯಾಂಕ್ ಅಗರ್ವಾಲ್ ಅವ್ರನ್ನ ಚಿಕ್ಕ ಹುಡುಗ ಇದ್ದಾಗಿಂದ ನೋಡಿದ್ದಾರೆ. ನಾನು ವರ್ಡ್ ಯೂಸ್ ಮಾಡ್ಲಿಲ್ಲ ಕೋಚ್ ಮಾಡಿದ್ದಾರೆ ಅಂತ, ಯಾಕಂದ್ರೆ ಆಮೇಲೆ ಬರ್ತೀನಿ ಅದಕ್ಕೆ. ಅವ್ರ ಚಿಕ್ಕ ಹುಡುಗ ಇದ್ದಾಗಿಂದ ನೋಡಿದ್ದಾರೆ, ಅವರ ಬೆಳವಣಿಗೆ ನೋಡಿದ್ದಾರೆ. ಅಂದ್ರೆ ಅಲ್ಲೇ ಗೊತ್ತಾಗುತ್ತೆ ಇವ್ರ ಕಾಂಟ್ರಿಬ್ಯೂಷನ್ ಮಯಾಂಕ್ ಅಗರ್ವಾಲ್ ಕೆರಿಯರ್ ಅಲ್ಲಿ ಸಾಕಷ್ಟಿದೆ ಅಂತ. ಅಂಡ್ ಮೈಸೂರು ವಾರಿಯರ್ಸ್, ನೀವು KPL ಟೀಮ್ ಯಾವ್ದಾದ್ರು ತಗೊಳ್ಳಿ, ನಂಗೆ ಆ ಟೂರ್ನಮೆಂಟ್ ಬಗ್ಗೆ ಮಾತಾಡಕ್ಕೆ ಇಷ್ಟ ಇಲ್ಲ. ಬಟ್ ಅಲ್ಲೂ ಕೂಡ ಸುಮಾರು ಒಳ್ಳೊಳ್ಳೆ ಪ್ಲೇಯರ್ ಗಳ ಮೆಂಟಾರ್ ಮಾಡಿ ಮುಂದೆ ಗೈಡ್ ಆಗಿ ಒಂದ್ 2-3 ಸಲ ಚಾಂಪಿಯನ್ಸ್ ಆಗಿದ್ರು ಪ್ರಾವಿಡೆಂಟ್ ಗೆ. ಅಂಡ್ ಮೈಸೂರ್ ಜೊತೆ ಇದ್ದಾಗ್ಲೂ ಕೂಡ ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಬಂದಿತ್ತು. ಇದು RX ಮುರಳೀಧರ್. ಅವ್ರಿಗೆ ಬೈಕ್ಸ್ ಗೆ ಸಿಕ್ಕಾಪಟ್ಟೆ ಪ್ಯಾಷನ್ ಇದೆ. ಹೋಗಿ ತಗೊಂಡ್ಬಿಡ್ತಾರೆ ಬೈಕ್ ಎಲ್ಲೂ ಸಿಗದೆ ಇರೋದನ್ನ. ಅಂದ್ರೆ ಅವ್ರ ಜೊತೆ ಇವತ್ತು ಕಾಂಪೀಟ್ ಮಾಡಕ್ಕೆ ಕರೆದಿದ್ದೀನಿ. ಎಂದಿನಂತೆ ನಮ್ಮ ಮಾತಿನ ಮೇಲೆ ಫುಲ್ ಸ್ಟಾಪ್ ಇಲ್ಲ, ಕಾಮ ಇಲ್ಲ. ಅವರು GK ಅನಿಲ್ ಕುಮಾರ್ ಅವರು ನಡ್ಕೊಂಡು ಹೋಗ್ತಾನೆ ಇರ್ತಾರೆ. ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಬೇಡ. ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಒನ್ ಆಫ್ ದ ಮೇನ್ ಕಾಮೆಂಟೇಟರ್ಸ್. ಅದ್ಭುತವಾದಂತ ಕನ್ನಡಗಳು. ನಾ ಡಿಕ್ಷನರಿ ಇಟ್ಕೊಂಡೆ ಅವರ ಕಾಮೆಂಟ್ರಿ ಮಾಡೋದು, ಯಾಕೆಂದ್ರೆ ನಂಗೆ ಅರ್ಥ ಆಗ್ಬೇಕು ಅಂತ ಆ ತರ ವರ್ಡ್ಸ್ ನ ಯೂಸ್ ಮಾಡ್ತಾರೆ. ಆ ಬ್ರಿಲಿಯಂಟ್ ಫೀಲ್ಡರು. ಶೋಗೆ ಕರ್ಸಿರ್ಲಿಲ್ಲ ಇದ್ರಿ, ಯಾಕೆಂದ್ರೆ ರಿಲೆವೆಂಟ್ ಆಗಿರೋ ಟಾಪಿಕ್ ಸಿಕ್ಕಿರ್ಲಿಲ್ಲ. ಬಟ್ ಇವತ್ತು ನಮ್ಮ ಅದೃಷ್ಟ ನಮ್ ಜೊತೆ ಬಂದಿದ್ದಾರೆ. ಅವ್ರನ್ನ ನಾವು ಲವ್ ಇಂದ ಸಲ್ಲುಬಾಯಿ ಸಲ್ಮಾನ್ ಖಾನ್ ಅಂತೀವಿ. ಅಂದ್ರೆ ಸಿಕ್ಕಾಪಟ್ಟೆ ಒಳ್ಳೆ ಕೋಚ್ ಆಗಿದ್ರು. ಫಿಲ್ಮ್ ಸ್ಟಾರ್ಸ್ ಎಲ್ಲಾರು ಕ್ರಿಕೆಟ್ ಹೇಳ್ಕೊಟ್ಟಿರೋಂಥವ್ರು. ಇದು ಹಾಸ್ಯ ಅಂತ ಅಲ್ಲ, ಆಕ್ಚುಯಲ್ ರಿಯಾಲಿಟಿ ಇದು. ಅವ್ರ ಕೆರಿಯರ್ ಗಳನ್ನ ನಾನು ಬ್ರೀಫ್ ಆಗಿ ಹೇಳಿದೀನಿ. ಜಾನಿ ಜೋಕರ್ ನಮ್ ಜೊತೆ ಎಂದಿನಂತೆ ಇದ್ದೇ ಇದ್ದಾನೆ. ಇವತ್ತಿನ ದಿವಸ ಇಬ್ಬರನ್ನ ತಗೊಂಬಂದಿನಿ ತಂದಿಡಕ್ಕೋಸ್ಕರ ಅಂತ ಹೇಳ್ತೇನೆ. ಬಟ್ ಆದ್ರೆ ಇಂಟ್ರೆಸ್ಟಿಂಗ್ ಆಗಿರೋ ಸಬ್ಜೆಕ್ಟ್ ನ ತಗೊಂಡ್ಬಂದಿದ್ದೀನಿ ನಾನು. ಜಾನಿ, ಸಬ್ಜೆಕ್ಟ್ ನೀನ್ ಹೇಳ್ತೇನೆ ನಾನು ಹೇಳೋ? ಟೆಕ್ನಿಕ್. ಟೆಕ್ನಿಕ್, ಹೌದು. ಟೆಕ್ನಿಕ್ ಜೊತೆಗೆ ಕೋಚಿಂಗ್ ಆಸ್ಪೆಕ್ಟ್ ಸ್ವಲ್ಪ ಇನ್ಕ್ಲೂಡ್ ಮಾಡೋಣ ಅಂತ ನನ್ನ ತಲೆನಲ್ಲಿ ಸಾಕಷ್ಟು ದಿವಸದ ಇತ್ತು. ಸೊ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಸುಮಾರು ಜನ ಹಾಕಿ ಪ್ಲೇಯರ್ಸ್ ಬಂದು ಮಾತಾಡೋ ಹೋಗಿದ್ರು. ತುಂಬಾ ಜನ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ. ಬೇರೆ ಬೇರೆ ಪ್ಲೇಯರ್ಸ್, ಬೇರೆ ಬೇರೆ ವ್ಯಕ್ತಿಗಳನ್ನ ಕರ್ಕೊಂಡ್ ಬನ್ನಿ ಅಂತ. ಸ್ಟ್ರೇಟ್ ಅವೇ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ RX ಹತ್ರ ಬರ್ತೀನಿ. R ಮುರಳೀಧರ್ ಅವ್ರ ಹತ್ರ. ನೀವು ನನ್ನ ಚಿಕ್ಕ ಹುಡುಗ ಇದ್ದಾಗಿಂದ ನೋಡಿದೀರಾ RX ಮುರಳೀಧರ್ ಅವರೇ. ಸೊ ನೇರವಾಗಿ ಮಾತಾಡ್ತೀನಿ ನಿಮ್ಮ ಹತ್ರ. ನನಗೆ ಆ ಲಿಬರ್ಟಿ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಈ ರೀಸೆಂಟ್ ಪಾಸ್ಟ್ ಅಲ್ಲಿ ನೀವು ಸುಮಾರು ಎಕ್ಸ್ಪೀರಿಯನ್ಸ್ ಇರೋರು ಕೋಚಿಂಗ್ ಫೀಲ್ಡ್ ನಲ್ಲಿ. ಎಂತೆಂತ ಪ್ಲೇಯರ್ ಗಳನ್ನ ನೀವು ತಗೊಂಡ್ ಬಂದಿದ್ದೀರಾ, ಅವ್ರಿಗೆ ಗೈಡ್ ಮಾಡಿದೀರಾ. ಅಂಡ್ ಮಯಾಂಕ್ ಅಗರ್ವಾಲ್ ಬಗ್ಗೆನೆ ಶುರು ಮಾಡ್ತೀನಿ ನಾನು ಸ್ಟ್ರೇಟ್ ಅವೇ. ನೀವು ಟೆಕ್ನಿಕ್ ಗೆ ಸಾಕಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರಿ. ಮೊನ್ನೆ ಯಾವ್ದೊಂದು ರೀಸೆಂಟ್ ಮ್ಯಾಚ್, ಟೆಸ್ಟ್ ಮ್ಯಾಚ್ ಅಲ್ಲಿ ನೋಡ್ತಾ ಇದ್ದೆ, ಕಾಲ್ ಇಷ್ಟು ಅಗಲ ಹಾಕೊಂಡ್ ನಿಂತ್ಕೊಂಡಿದ್ರು ಮಯಾಂಕ್ ಅಗರ್ವಾಲ್. ಮೊದ್ಲಿಂದಲೂ ಅವ್ರು ಹಂಗೇನ ಇದ್ದಿದ್ದು ಅಥವಾ ರೀಸೆಂಟ್ ಆಗಿ ಚೇಂಜ್ ಮಾಡಿದಾರ ಅವರು, ಹೆಂಗೆ ಅಂತ? ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು ವೆರಿ ಮಚ್ ನನ್ನ ಇಲ್ಲಿಗೆ ಕರೆದು ನನಗೊಂದು ಅವಕಾಶ ಕೊಟ್ಟಿರೋದು ಮಾತಾಡೋದಕ್ಕೆ. ವಿಜಯ್, ಥ್ಯಾಂಕ್ ಯು ವೆರಿ ಮಚ್. ಕಮಿಂಗ್ ಬ್ಯಾಕ್ ಟು ನಿಮ್ಮ ಕ್ವೆಶ್ಚನ್ಗೆ, ಮಯಾಂಕ್ ಅಗರ್ವಾಲ್ ಅವರು ಶುರುವಲ್ಲಿ ಇಷ್ಟಾಗಲ ಬೇಸ್ ಇರ್ಲಿಲ್ಲ. ಅವರು ಇವಾಗ ಆಡ್ತಾ ಇಂಟರ್ನ್ಯಾಷನಲ್ ಇದರಲ್ಲಿ ಅವರು ಬೇಸ್ ಬ್ರಾಡ್ ಮಾಡ್ಕೊಂಡ್ರು. ದೇರ್ ಇಸ್ ಅ ರೀಸನ್ ಅದಕ್ಕೆ ಏನಕ್ಕೆ ಬೇಸ್ ಬ್ರಾಡ್ ಮಾಡ್ಕೊಂಡ್ರು ಅಂತ. ಸೊ ಹಿ ಸಡನ್ಲಿ ರಿಯಲೈಸ್ ದಟ್ ಹಿ ವಾಸ್ ಲೂಸಿಂಗ್ ಬ್ಯಾಲೆನ್ಸ್. ಆಡ್ಬೇಕಾದ್ರೆ ಅವ್ರ ಕಾಲ್ ತುಂಬಾ ಕ್ರಾಸ್ ಹೋಗ್ತಾ ಇತ್ತು ಅಂತ ಹೇಳಿ. ಸೊ ಹಿ ಕಾಂಪ್ರಮೈಸ್ಡ್ ಆನ್ ಮೊಬಿಲಿಟಿ ಟು ಸ್ಟೆಬಿಲಿಟಿ. ಸೊ ಅದಕ್ಕೆ ಬೇಸ್ ಬ್ರಾಡ್ ಮಾಡಿ, ಸೊ ಹಿ ಫೆಲ್ಟ್ ದಟ್ ಇಟ್ ವಾಸ್ ಹೆಲ್ಪಿಂಗ್ ಹಿಮ್ ಟು ಪರ್ಫಾರ್ಮ್ ಬೆಟರ್ ಅಂತ ಹೇಳ್ಬಿಟ್ಟು ಬಾಲ್ಗೆ ಹಿ ವಾಸ್ ಅಡ್ರೆಸಿಂಗ್ ದ ಬಾಲ್ ಮಚ್ ಬೆಟರ್ ವಿತ್ ಬ್ರಾಡರ್ ಬೇಸ್ ಅಂತ ಹೇಳಿ. ಸೊ ದಟ್ ವಾಸ್ ಆಡ್ತಾ ಹಿ ಸ್ಟಾರ್ಟೆಡ್ ಡೆವಲಪಿಂಗ್ ದಟ್ ಕೈಂಡ್ ಆಫ್ ಟೆಕ್ನಿಕ್ ಅಂತ ಹೇಳ್ಬೋದು. ಸೊ ಚೇಂಜ್ ಅಂತೂ ಮಾಡಿದ್ದಾರೆ, ಎಲ್ಲೋ ಒಂದು ಅಡಾಪ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದಾರೆ. R ಮುರಳೀಧರ್ ಅವರು ಮಯಾಂಕ್ ಅಗರ್ವಾಲ್ ನ ನೋಡಿದ್ದಾರೆ ಅಂತ ನಾನು ನೋಡಿದೆ, ಇಲ್ಲ ಅಂತಲ್ಲ. ಬಟ್ ನಂಗೆ ಕೋಚಿಂಗ್ ಸ್ಟ್ಯಾಂಡರ್ಡ್ ನಂದು ಅಷ್ಟು ಸರಿ ಇಲ್ಲ, ಅಂದ್ರೆ ಕಡಿಮೆ ಇದೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ. ತುಂಬಾ ವರ್ಡ್ಸ್ ನ ಯೂಸ್ ಮಾಡಿದ್ರಿ, ಮೊಬಿಲಿಟಿ, ಸ್ಟೆಬಿಲಿಟಿ ಅಂತೆಲ್ಲಾನು. ಈಗ GK ಹತ್ರ ಮಾತಾಡ್ತೀನಿ ನಾನು. ಏನ್ ಜಾನಿ? ಎಬಿಲಿಟಿ ಅದಿದ್ದೇ ಇರ್ಬೇಕು. ಎಬಿಲಿಟಿ ಇಲ್ಲ ಅಂದ್ರೆ ಹೆಂಗ ಆಡ್ತಾರೆ ಅವ್ರು? ಎಷ್ಟು ರನ್ ನೋಡಿದ್ರೆ ಗೊತ್ತು, ಕರೆಕ್ಟ್. ಅರೆ GK ಹತ್ರ ಸ್ವಲ್ಪ ಇನಿಷಿಯಲಿ ಸ್ಟಾರ್ಟ್ ಮಾಡಕ್ಕೆ ಶುರು ಮಾಡ್ತೀನಿ ನಾನು.
ಮಯಾಂಕ್ ಅಗರ್ವಾಲ್ನ ನೀನು ರಂಜಿ ಟ್ರಾಫಿ ಲೆವೆಲ್ ಅಲ್ಲಿ ನೋಡಿರೋದು. ಯಾಕೆಂದ್ರೆ ಆರ್ ಮುರಳೀಧರ್ ಅವರು ರೆಡಿ ಮಾಡಿ ಪ್ರಾಡಕ್ಟ್ ನ ಕೊಟ್ರು, ನಿಮ್ಗೆ ರಂಜಿ ಟ್ರಾಫಿಲಿ ಮಯಾಂಕ್ ಅಗರ್ವಾಲ್ನ ನೀವು ನೋಡಿದ್ರಿ, ನೀವು ಇಲ್ವಾ? ಏನೋ ಕ್ಲಾರಿಫೈ ಮಾಡ್ತಾ ಇದ್ರೆ ಅಲ್ಲೇ ಶುರು ಹಚ್ಕೊಂಡ್ಬಿಟ್ರಲ್ಲಪ್ಪ ಜಗಳ. ಹೌದು ವಿಜಿ, ಆಕ್ಚುಲಿ ಹೇಳ್ಬೇಕಂದ್ರೆ ಥ್ಯಾಂಕ್ ಯು, ನಮಸ್ಕಾರ ಎಲ್ಲರಿಗೂ ಕರೆದಿರೋದಕ್ಕೆ. ನೀವು ಬರೀ ಬಣ್ಣದ ಲೋಕದ ಹೇಳಿದ್ರಿ, ನನ್ಗೆ ಕರ್ನಾಟಕ ಅವಕಾಶ ಕೊಟ್ರು. ಎಲ್ಲಾ ಏಜ್ ಗ್ರೂಪ್ಸ್ ಅಲ್ಲೂ ನಾ ಸರ್ವ್ ಮಾಡಿದೀನಿ. ಅಂಡರ್ 13, ಅಂಡರ್ 16, ಅಂಡರ್ 19, ಅಂಡರ್ 22 ರಂಜಿ ಟ್ರಾಫಿ ಅಲ್ಲಿ ಎಲ್ಲ ಅಂತ ಹೇಳ್ಬಿಡು. ಅದ ನೀವ್ ಹೇಳ್ಬಿಟ್ಟಿದೀರಲ್ಲ ಅದನ್ನ, ಬಟ್ ನೀವ್ ಬಿಟ್ಟಿರೋದನ್ನ ನಾವ್ ಹೇಳ್ತಾ ಇದೀವಿ. ಬಟ್ ಅಂದ್ರೂ ನೀವು ಮಯಾಂಕ್ ಅಗರ್ವಾಲ್ ವಿಷಯಕ್ಕೆ ಬಂದ್ರೆ, ಅವ್ರ 13 years ಇದ್ದಾಗ ಫಸ್ಟ್ ಅಂಡರ್ 13 ಟೂರ್ನಮೆಂಟ್, ಅಂಡರ್ 15 ಟೂರ್ನಮೆಂಟ್ ಅಲ್ಲಿ ನೋಡಿದ್ದು. ಅವಾಗ್ಲೂ RX ಅವ್ರ ಅಂಡರೇ ಇದ್ದಿದ್ದು. ಯಾಕೆಂದ್ರೆ ಅವ್ರು ಹೇಳ್ತಾ ಇದ್ರು, ಅವರು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅವ್ರು ಯಂಗರ್ ಡೇಸ್ ಇಂದಾನು ಅವರಿದ್ರು. ಬಟ್ ಒಳ್ಳೆ ರೆಲೆವೆಂಟ್ ವಿಷಯ ಹೇಳಿದ್ರು, ಅದಕ್ಕೆ ಬರ್ತೀನಿ ನಾನು ಆಮೇಲೆ ವಿಜಿ. ಬಟ್ ಫಸ್ಟ್ ಕೋಚಿಂಗ್ ಅಂದ್ರೆ ಪ್ಯಾಷನ್ ಇರ್ಬೇಕು ವಿಜಿ, ಸುಮ್ನೆ ಕೋಚ್ ಆಗಕ್ ಆಗಲ್ಲ. ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು. ಅಂದ್ರೆ ನೀವು ಒಂದು BCCI ಸರ್ಟಿಫಿಕೇಶನ್ ತಗೊಳೋದ್ ಮಾತ್ರ ಅಲ್ಲ, ಅಂದ್ರೆ ನಿಮ್ಗೆ ಯಾವ ಏಜ್ ಗ್ರೂಪ್ ಯಾವ ತರ ಸ್ಪಂದಿಸ್ಬೇಕು, ಯಾವ ಏಜ್ ಗ್ರೂಪ್ ಅಲ್ಲಿ ಯಾವ ತರ ಅವ್ರ ಲೆವೆಲ್ಗೆ ಹೋಗಿ ಸಿಂಪಲ್ ಮಾಡ್ಬೇಕು, ಸಿಂಪಲ್ ಆದ್ರೆ ಯಾವ ತರ ಅವರು ರಿಯಾಕ್ಟ್ ಮಾಡ್ತಾರೆ, ಅದನ್ನ ಯಾವ ತರ ತಗೊಂಡು ಹೋಗ್ತಾರೆ, ಅದರಿಂದ ರಿಸಲ್ಟ್ ಬರುತ್ತಾ, ಇದೆಲ್ಲ ಹೋಗುತ್ತೆ. ಅಂದ್ರೆ ಎಷ್ಟು ಇಂಟ್ರೆಸ್ಟಿಂಗ್ ಅಂದ್ರೆ, ನಾನಂತೂ ಪ್ಯಾಷನೇಟ್ ಆಗಿ ಎಂಜಾಯ್ ಮಾಡಿದೀನಿ ಈಚ್ ಅಂಡ್ ಎವ್ರಿ ಮೂಮೆಂಟ್. ಯಾಕೆಂದ್ರೆ ನೀವು ಅಂಡರ್ 13 ಹುಡುಗರ ಜೊತೆ ಡೀಲ್ ಮಾಡೋದೇ ಡಿಫ್ರೆಂಟ್ ಇರುತ್ತೆ. ಅಂಡರ್ 16 ಅಂದ್ರೆ ಸ್ವಲ್ಪ ಅವ್ರ ಬುದ್ಧಿ ಬರ್ತಾ ಇರುತ್ತೆ, ಸ್ವಲ್ಪ ಟೆಕ್ನಿಕ್ ಬಗ್ಗೆ ನೀವು ಹೇಳ್ಬೋದು, ಇಲ್ಲ ಹೇಳ್ಬಾರ್ದು, ಎಷ್ಟು ಹೇಳ್ಬೇಕು ಅಂತ ಗೊತ್ತಿರ್ಬೇಕು, ಎಷ್ಟು ಹೇಳ್ಬೋದು, ಎಷ್ಟು ಅರ್ಥ ಮಾಡ್ಕೊಂತಾರೆ ಅಂತ ಗೊತ್ತಿರ್ಬೇಕು ವಿಜಿ. ಅದೇ ರೀತಿ ಅಂಡರ್ 19 ಹೋದ್ರೆ ಎಸ್, ಅಲ್ಲಿ ನೀವು ಡಿಸಿಪ್ಲಿನ್, ಆ ಟೀಮ್ ವರ್ಕ್, ಇದ್ರ ಬಗ್ಗೆ ಜಾಸ್ತಿ ಹೊತ್ತು ಕೊಡ್ತೀರಾ. ಬಟ್ ನೀವ್ ಬಂದ್ರಲ್ಲ, ನೀವು ಟೆಕ್ನಿಕ್ ಇಲ್ಲ ಅಂದ್ರೆ ಎಬಿಲಿಟಿ ಅಂತ, ನೀವು ಹಂಗೆ ಕ್ರಮೇಣ ಹೋಗ್ತಾ ಇರ್ಬೇಕಾದ್ರೆ ನಿಮ್ಮ ಮ್ಯಾನೇಜ್ಮೆಂಟ್ ಸೀನಿಯರ್ ಟೀಮ್ ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಇದು ಕೋಚಿಂಗ್ ಬಗ್ಗೆ ಹೇಳ್ಬಿಟ್ರಾ? ಎಲ್ಲ ಅಂದ್ರೆ ಕೇಳಲೇ ಇಲ್ಲ ಕೋಚಿಂಗ್ ಬಗ್ಗೆ ಜಿಕೆ. ನಾನ್ ಸ್ಟ್ರೇಟ್ ಆಗಿ ಬರ್ತೀನಿ ನಿನ್ನ ಹತ್ರ, ನನ್ಗೆ ಇಲ್ಲಿ ತಂದಿಡೋ ಬುದ್ಧಿ ಇದ್ದೇ ಇದೆ. ಜಾನಿ ಏನೋ ಹೇಳ್ಬೇಕು ಅಂತ ಕೈ ಎತ್ತಿದ್ದೆ ನೀನು. ಗುರು, ಯಾರ್ಯಾರಿಗೆ ಯಾವ್ಯಾವ ಮಾತ್ರ ಯಾವ ಟೈಮಲ್ಲಿ ಕೊಡ್ಬೇಕು ಅಂತ ಎಷ್ಟು ಸ್ಪಷ್ಟವಾಗಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ, ಅದ್ರ ಜೊತೆಗೆ ಡಿಸ್ಕ್ರೈಬ್ ಕೂಡ ಮಾಡಿದ್ದಾರೆ. ಕರೆಕ್ಟ್ ಜಾನಿ. ಅಲ್ಲ ಕರೆಕ್ಟ್ ಜಾನಿ, ನಿನ್ನೂ ಹಿಡಿತೀನಿ ಬಿಡಲ್ಲ ನಾನು ಇವತ್ತಿನ ದಿವಸ. ಯಾಕೆಂದ್ರೆ ಇದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ಆಕ್ಚುಲಿ ಪ್ರಾಕ್ಟಿಕಲ್ ಆಗಿ ನಡೆಯುವಂಥದ್ದು. ಈಗ ನೀನ್ ಅಂಡರ್ 13 ಇಂದ ಎಲ್ರನ್ನೂ ನೋಡಿದ್ಯಾ ಅಂತ ಹೇಳಿದ್ಯಾ. ಈಗ ಒಂದ್ ಸಿನಾರಿಯೋ ತಗೊಳ್ತೀನಿ ನಾನು RX. ನೀನು ಇವ್ರನ್ನೆಲ್ಲಾರನು ರೆಡಿ ಮಾಡಿರ್ತೀಯ, ಓಕೆ, ನೀ ಗೈಡ್ ಮಾಡಿರ್ತೀಯ, ಚಿಕ್ಕ ಹುಡುಗ ಇದ್ದಾಗಿದ್ದ ನೋಡ್ಕೊಂಡ್ ಬರ್ತೀನಿಯಾ. ಒಂದ್ ಹಂತ ಆದ್ಮೇಲೆ ಸ್ಟೇಟ್ ಟೀಮ್ಗೆ ಅವ್ರು ಬಂದಿರ್ತಾರೆ, ಅಲ್ಲೂ ಇನ್ನೊಬ್ಬ ಡಿಫ್ರೆಂಟ್ ಕೋಚ್ ಸಿಗ್ತಾನೆ, GK ಅಂತ ಅವ್ರು ಇನ್ನೊಬ್ರು ಸಿಗ್ತಾರೆ. ನೀನ್ ಹೇಳಿದ್ದಕ್ಕೂ ಅವ್ರು ಹೇಳಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದ್ದಾಗ ಮಧ್ಯದಲ್ಲಿರೋ ಪ್ಲೇಯರ್ ಏನ್ ಆಗ್ಬೇಕು ಅಂತ ಕೇಳ್ತೀನಿ. ವೆನ್ ಇಟ್ ಕಮ್ಸ್ ಟು ಟೆಕ್ನಿಕ್, ಹೇಳು RX. ಓಕೆ, ನಾನು ಬಿಫೋರ್ ವಿ ಸ್ಟಾರ್ಟ್ I want to have a disclaimer ಇಲ್ಲಿ. Okay, disclaimer is whatever I say is my view. Okay, I'm not saying. That's fine. RX, ಏನು ನೀನ್ ಎದ್ರುಕೋಬೇಡ ರಾಜಾ, ನೀನು ನಾನು ಇದೀನಿ ಮ್ಯಾನೇಜರ್ ಅಂತ ಇದೀನಿ ಅಲ್ವಾ, ಮ್ಯಾನೇಜ್ ಮಾಡ್ತೀನಿ, ಮಾತಾಡ್ತೀನಿ. Okay. So whatever I say, I have my preparation. Adralli I might go back to refer that. I might bring in some words from some other person. So this is the way I operate, and I just want to keep that as a disclaimer idralli. Okay, I'm not saying I am right, somebody is wrong, so there's nothing like that. I just share my experience. Done. Okay, now coming back to nim question ಗೆ, ನೀವು ಹೇಳಿದ್ರಿ ನಿಮ್ಮ ಜೊತೆ ಹುಡುಗ ಟ್ರೈನ್ ಮಾಡ್ತಾ ಇರ್ತಾನೆ, ಆಮೇಲೆ ಸ್ಟೇಟ್ ಟೀಮ್ಗೆ ಹೋದಾಗ ಇಲ್ಲ ಬೇರೆ ಹೈಯರ್ ಲೆವೆಲ್ಗೆ ಹೋದಾಗ ಅಲ್ಲಿ ಇನ್ನೊಬ್ರು ಕೋಚ್ ಏನೋ ಹೇಳ್ತಾ ಇರ್ತಾರೆ, ಹೌ ಡಸ್ ಹಿ ಮ್ಯಾನೇಜ್ ಅಂತ. ಇಟ್ ಆಲ್ ಬಾಯ್ಲ್ಸ್ ಡೌನ್ ಟು ಯೋರ್ ರಿಲೇಶನ್ಶಿಪ್ ವಿತ್ ಪ್ಲೇಯರ್. ಅದು ಪ್ಲೇಯರ್ಗೆ ನಿಮ್ಮ ಮೇಲೆ ಎಷ್ಟು ಬಿಲೀಫ್ ಇದೆ ಅಂತ. ನಿಮ್ಮ ಮೇಲೆ ಬಿಲೀಫ್ ಇದ್ರೆ ಪ್ಲೇಯರ್ಗೆ, he will if he thinks that you have made a difference to the player in his game, ಅಂದ್ರೆ ನೀವ್ ಏನ್ ಮಾಡಿದ್ರು, ಯಾರಾದ್ರೂ ಬೇರೆ ಯಾರಾದ್ರೂ ಏನಾದ್ರೂ ಹೇಳಿದ್ರು ಕೂಡ they will come back. So this is what they have said, what do you suggest, what do you think ಅಂತ discussion ಆಗತ್ತೆ ಅಲ್ಲಿ. And in that discussion whatever comes out, we accept and move forward. So this is what has happened till now. ಒಂದ್ ಸ್ವಲ್ಪ 19-year-old ಹುಡುಗನ್ಗೆ ಅನ್ಕೊಳ್ಳಿ, ಓಕೆ, ಸೀನಿಯರ್ ಪ್ಲೇಯರ್ಗೆ he has that understanding what to take, what not to take, ಯಾರು ಏನ್ ಹೇಳ್ತಾರೆ, ಎಷ್ಟು ಕೇಳಬೇಕು ಅಂತ ಅವರಲ್ಲಿ ಗೊತ್ತಿರುತ್ತೆ.
ಇವಾಗ ಅಂಡರ್-19 ಹುಡುಗರು ಇದ್ರೆ ಅವರಲ್ಲಿ ಏನ್ ಹೇಳಿದ್ರೆ, ನನ್ನ ಕೋಚಿಂಗ್ ಸ್ಟೈಲ್ ಹೆಂಗೆ ಅಂತ ಹೇಳಿದ್ರೆ, ಐ ಗಿವ್ ಕಂಪ್ಲೀಟ್ ಫ್ರೀಡಮ್ ಟು ದ ಪ್ಲೇಯರ್. It is not about me, it is about the player. So player ಬಂದು he starts discussing, this is what I want, this is what is not working, can we work on this ಅಂತ. ಅಲ್ಲಿಂದ it all works, everything starts from there. ಹಂಗಾಗಿ if somebody comes and tells him, look, if you do this it might be better, my suggestion to that player always is try out. ಅದೇನು ಅವ್ರು ಏನ್ ಹೇಳ್ತಾರೋ ಟ್ರೈ ಮಾಡಿ ನೋಡು, ನಿನ್ಗೆ if it works for you, you stick to it. If it doesn't work, you can always go back to what you have. Alva. So end of the day, my style of coaching is empowering players. It is not about ಇಲ್ಲಿ ನಮ್ ಕೈಲಿ ಏನಿಲ್ಲ, ನನಗೇನು ಎಲ್ಲ ಗೊತ್ತಿದೆ ಅಂತ ನಾನು ಯಾವತ್ತು ಏನು ಕ್ಲೇಮ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ people who are playing there know much more than what we have done. What we can do is we can only empower them. Their thought process, ಹೆಂಗೆ ಯೋಚನೆ ಮಾಡ್ತಾರೆ, ಹೆಂಗೆ how to take decisions. So once you start empowering them, they will take their own decision ಅಷ್ಟೇ. Everything else is just a discussion. Hey, wonderful growth. RX, wonderful. ಯಾಕಂದ್ರೆ ನಾನು ಪಾರ್ಟ್ಲಿ ನಾನು ಅಗ್ರಿ ವಿತ್ ಯು. ಯಾಕಂದ್ರೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಡಿಸ್ಕಷನ್ ಇದೆ ನಡೀತಾ ಇರೋದು. ಟ್ರಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಗೊತ್ತು ಕೋಚಿಂಗ್ ನಲ್ಲಿ. ಜಾನಿ, ಇನ್ನು ಕೈ ಎತ್ತಿದ್ದೆ, ಬಟ್ ಅದಕ್ಕೆ ಮುಂಚೆ ನಿನ್ ಸಲ ತಲೆ ತಿನ್ಬಿಡ್ತೀನಿ, ಆಮೇಲೆ ಜಿ ಕೆ ಹೋಗ್ತೀನಿ. ನೀನು ಸಖತ್ತಾಗಿ ಮಾಡ್ತಿದ್ದೆ, ಲೆಗ್ ಸ್ಪಿನ್ ಅಡ್ಡ ತಿರ್ಗಿಸ್ತಿದ್ದೆ, ಮೇಲಿಂದ ಆಗ್ತಾ ಇದ್ದೆ, ಲ್ಯಾಂಡ್ ಆಗ್ತಾ ಇತ್ತು. ಎಲ್ ಶಿವರಾಮಕೃಷ್ಣನ್ ನೆಕ್ಸ್ಟ್ ಅಂತ ಹೇಳೋರು ನಿನ್ಗೆ. ಆ ತರ ದಾದ ತರ ಮಾಡ್ತಾ ಇದ್ದವನು ನೀನು. 1 ತಿಂಗಳು 2 ತಿಂಗಳು ಬಾಂಬೆಗೆ ಹೋದ್ಮೇಲೆ ಕಂಪ್ಲೀಟ್ಲಿ ಯು ಲಾಸ್ಟ್ ಯುವರ್ ರಿದಮ್. ಅಂದ್ರೆ ಕಾನ್ಫಿಡೆನ್ಸ್ ಹೊರಟಾಯ್ತಾ ಅಥವಾ ಏನಾಯ್ತು? ಏನ್ ಟೆಕ್ನಿಕ್ ಚೇಂಜ್ ಆಯ್ತು? ಅದು ಮಾಡಿಲ್ದೇ ಇದ್ರೆ ನಿನ್ ಹಳೆ ಶ್ರೀನಿವಾಸ ಮೂರ್ತಿ ಇವಾಗ ಬೇರೆ ತರನೇ ನೋಡ್ಬೇಕಾಗಿತ್ತ ನಾನು ನಿಮ್ನ? ಎಲ್ ಶಿವರಾಮಕೃಷ್ಣನ್ ಅಂತ ಇದ್ರು ವಿಜಯ್, ಆಮೇಲೆ ಎಲ್ಲಿ ಶಿವರಾಮಕೃಷ್ಣನ್ ಅಂತ ಇಷ್ಟೇ ಡಿಫರೆನ್ಸ್. ಎರಡು ಒಂದೇನೆ. ಎಲ್ ಶಿವರಾಮಕೃಷ್ಣನ್ ಅಂದ್ರು. ಬಟ್ ಹೇಳ್ತೀನಿ ವಿಜಯ್, ನೀನ್ ಅದಕ್ಕೆ ಕೈ ಎತ್ತಿದ್ದೆ. ನಾನು ನಮ್ಮ RX ಅವ್ರು ಹೇಳಿದ್ನಲ್ಲ ಮಾತು, ಅದನ್ನ ನಾನು ಸ್ಟ್ರೈಟ್ ಅವೇ ರಿಲೇಟ್ ಮಾಡ್ಬೋದು. ಅವನು ಥಿಯರಿ ಹೇಳಿದ್ರೆ ನಾನು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿರೋದು. ಯಾರೇನ್ ಹೇಳ್ಕೊಟ್ರು ಕೇಳ್ತಾ ಇದ್ದೆ ವಿಜಯ್. ನಾನು ಬುದ್ಧಿ ಇರ್ಲಿಲ್ಲ, ಸ್ಟ್ರೈಟ್ ಅವೇ ಹೇಳ್ತೀನಿ ಕೇಳ. ಈಗಿರೋ ಬುದ್ಧಿ ಅವಾಗ ಇದ್ರೆ ಕತೆ ಬೇರೆ. ಬಟ್ ಅವರು ಹನುಮಂತ್ ಸಿಂಗ್ ಅಂತ, ಅವರು ಫಾರ್ಮರ್ ಇಂಡಿಯನ್ ಪ್ಲೇಯರ್, ಅವರು ಇಲ್ಲಿ ನನ್ನ ಅಂಡರ್-19 ಇಂಡಿಯನ್ ಕ್ಯಾಂಪ್ ಅಲ್ಲಿ ನೋಡಿ ಇವನಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ, ನಾನು ಇವನ್ ಜೊತೆ ಕೆಲಸ ಮಾಡಿದ್ರೆ ಈ ಕ್ಯಾನ್ ಬಿ ಇಂಡಿಯಾ ಮೆಟೀರಿಯಲ್ ಅಂತ ಹೇಳಿ ಬಾಂಬೆ ಕರ್ಸ್ಕೊಂಡ್ರು. 1-on-1 ಕೋಚಿಂಗ್ 2 months ಅವರೇ ಎಲ್ಲ ತಗೊಂಡು, ಬ್ಯಾಂಕ್ ಕೂಡ ಟೆಂಪರರಿ ಟ್ರಾನ್ಸ್ಫರ್ ಕೊಟ್ರು ವಿಜಯ್. ನನಗ್ ಗೊತ್ತೇ ಇಲ್ಲ, ಆಗಿನ ಕಾಲದಲ್ಲಿ ಗೊತ್ತಲ್ಲ, ಕರ್ದವ್ರ ಜೊತೆ ಎಲ್ಲ ಹೋಗ್ತಾ ಇದ್ವಿ. ಅದು ಕಾಸು ಖರ್ಚಿಲ್ಲ, ಫ್ರೀ ಕೋಚಿಂಗ್ ಅಂದ್ರೆ ಎಸ್ ಅಂತ ಹೋದ್ವಿ. ಅವಾಗ ಅವ್ರಿಗೆ ಬಹಳ ಆಸೆ ಇತ್ತು, ಅವ್ರಿಗೆ ಲೆಗ್ ಸ್ಪಿನ್ನರ್ ಆಗ್ಬೇಕು ಅಂತ ಬಹಳ ಆಸೆ ಇತ್ತು. ಸೊ ಅವ್ರ ಮನ್ಸಲ್ಲಿ ಅಥವಾ ಅವ್ರು ಏನ್ ಆಗ್ಬೇಕು ಅಂತಿದ್ರು ಅದನ್ನ ನನ್ನಲ್ಲಿ ನೋಡ್ಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ರು. ಅವ್ರು ಹೇಳ್ದಂಗೆಲ್ಲ ವಿಜಯ್, ನೀರ್ನ ನೀನ್ ಯಾವ್ದ್ರಲ್ಲಿ ಹಾಕ್ರು ಆ ಶೇಪ್ ಹೋಗುತ್ತಲ್ಲ, ಆತರ ಅವ್ರು ಹೇಳ್ದಂಗೆಲ್ಲ ಮಾಡ್ತಾ ಇದ್ದೆ. ಇಲ್ಲಿ ಬಂದ್ಮೇಲೆ ಬೆಂಗಳೂರಿಗೆ ಪೆಂಟಾಗ್ಲರ್ಸ್ ಆಡ್ಬೇಕು, ಟೈಮ್ ಆಯ್ತು ಅಂತ ಬಂದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಯಾಕಂದ್ರೆ ಜನ ನನ್ ನೋಡಿದ್ದು ಅಂದ್ರೆ ಹೋಗಕ್ ಮುಂಚೆ ಒಂಥರ ಬೌಲಿಂಗ್ ಮಾಡ್ತಾ ಇದ್ದೆ, ಬಂದ್ಮೇಲೆ ಒಂಥರ ಬೌಲಿಂಗು. ನನ್ಗೇನು ಅಂತ ನನಗೆ ಅರ್ಥ ಆಗಿಲ್ಲ, ಬೇರೆಯವ್ರಿಗೆಲ್ಲ ಅರ್ಥ ಆಗತ್ತ ಪಾಪ ನಿಜವಾಗ್ಲು. ಅದಕ್ಕೋಸ್ಕರನೇ ಇಲ್ಲಿ ಪಾಠ ಏನಪ್ಪಾ ನೋಡ್ತಾ ಇರೋ ಹುಡುಗರಿಗೆ ಅಂದ್ರೆ, ಹೇಳಿದೆಲ್ಲ ಹೇಳ್ಕೊಳ್ಳೋ ನೀವು ಕಲಿಯೋ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವ್ದು ವರ್ಕ್ ಆಗುತ್ತೋ ಅದು ಮಾತ್ರ ನೀವು ಕಂಟಿನ್ಯೂ ಮಾಡಿ ಅಂತ ಕ್ಲಿಯರ್ ಕಟ್ ಆಗಿ ಅಂಡರ್ಲೈನ್ ಮಾಡಿ ಹೇಳ್ತಾ ಇದೀನಿ. ಅದು ಏನೋ ನಾಟ್ ಬೈ ರೀಡಿಂಗ್ ಆರ್ ಕೋಚಿಂಗ್, ಬೈ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು ಈ ಮಾತು. ಎಕ್ಸಾಕ್ಟ್ಲಿ. ಎಷ್ಟು ಕಷ್ಟ ಇದೆ ಅಂತ ಹೇಳ್ತೀನಿ. ಅಂದ್ರೆ ಕಾಂಪ್ಲೆಕ್ಸ್ ಇಶ್ಯೂಸ್ ಇವೆಲ್ಲಾನು. ಆಡಿರೋರು ಅವರೇ ಆಡಿರೋ ಎಕ್ಸ್ಪೀರಿಯನ್ಸ್ ಮೇಲ್ಗಡೆ, ಓ ನಾನ್ ಹಿಂಗ್ ಆಡಿದ್ದೆ, ಇವ್ರು ಹಿಂಗ್ ಆಡ್ಬೇಕು ಅಂತ ಬಂತು ಅಂದ್ರೆ ತಲೆಯಲ್ಲಿ ಎಷ್ಟು ಕಷ್ಟ. ಜಿಕೆ, ನೀನ್ ಹಿಂಗ್ ಆಡಿದ್ದೆ, ನಿನಗ್ ವರ್ಕ್ ಆಯ್ತು ಅಂತಂದ್ರೆ ಬೇರೆಯವ್ರ ವರ್ಕ್ ಆಗತ್ತೆ ಅಂತ ಹೇಳಕ್ ಆಗೋದಿಲ್ಲ. ಇವಾಗ ಸಪೋಸ್ ಎಕ್ಸಾಂಪಲ್ ವಾಪಸ್ ಬರ್ತೀನಿ ಮಯಾಂಕ್ ಅಗರ್ವಾಲ್ಗೆ. ನೀನ್ ಹಿಂಗೆ ಅಂತ ಇದ್ದೆ, ಮಯಾಂಕ್ ಅಗರ್ವಾಲ್ ಈಗ ಬ್ರೀಫ್ ಆಗಿ ಹೇಳು ನೋಡೋಣ. ಬ್ರೀಫ್ ಆಗಿ ಹೇಳಲೇಬೇಕಾಗುತ್ತೆ ವಿಜಿ, ಇದೊಂದ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಬಟ್ ಅಂದ್ರೂ ಪರವಾಗಿಲ್ಲ, ಬ್ರೀಫ್ ಆಗಿ ಹೇಳ್ತೀನಿ. ವಿಜಿ, ಏನ್ ಆಡಿರ್ತೀರೋ ನೀವು ಅದನ್ನೆಲ್ಲ ಸೂಟ್ ಕೇಸಲ್ಲಿ ಕಟ್ಟಿಡ್ಬೇಕು. ನೀವು ಕ್ಲೀನ್ ಸ್ಲೇಟ್ ಇರ್ಬೇಕು. ನೀವೇನೇನು ಆ ಕೋಚಿಂಗ್ ಪಾರ್ಟ್ ಅಲ್ಲಿ ಕಲ್ತಿದ್ದೀರೋ ಅದನ್ನ ಯಾವ ತರ ನೀವು ಅದನ್ನ ನೀವು ಕಮ್ಯುನಿಕೇಟ್ ಮಾಡ್ಬೋದು, ಅದರಿಂದ ನೀವು ವರ್ಕೆಬಲ್ ಆಗಿ ಅದರಿಂದ ರಿಸಲ್ಟ್ ಬರೋ ಕಡೆ ಫಸ್ಟ್ ವರ್ಕ್ ಮಾಡ್ಬೇಕು. ನೀವು ಮಯಾಂಕ್ ಅಗರ್ವಾಲ್ ಬಗ್ಗೆ ಹೇಳ್ತಾ ಇದ್ರಿ, ಅದೇ ಪ್ಲೇಯರ್ದು ಏನಾಯ್ತು ಅಂತ ಹೇಳ್ತೀನಿ ಕೇಳಿ. ಫಸ್ಟ್ ನಾ ಬಂದಾಗ ಕೋಚ್ ಆಗಿ ಹೋಗಿರ್ಲಿಲ್ಲ, ಸೆಲೆಕ್ಟರ್ ಆಗಿ ಹೋಗಿದ್ದೆ. ಅವಾಗ ಕೋಚ್ ಅರುಣ್ ಕುಮಾರ್ ಅಂತ ಇದ್ರು, SBI ಅವರು ಒಂದ್ ಸ್ವಲ್ಪ ಇದಾರಲ್ಲ ಆ ಲೆಗ್ ಸ್ಪಿನ್ನರ್, ಅವ್ರು ಇದ್ರು ಕೋಚ್. ಮಯಾಂಕ್ ಅಗರ್ವಾಲ್ ಫಸ್ಟ್ ಇನ್ನಿಂಗ್ಸು ಆಫ್ ಸ್ಪಿನ್ನರ್ ಭಾಷಾ ಅಂತ ಇದ್ದ, ಅದು ಇಷ್ಟಾಗ್ಲ ತಿರುಗ್ತಾ ಇತ್ತು ಗೋವಾನಲ್ಲಿ. ಕಟ್ ಹೊಡಿಯೋಕೆ ಹೋಗಿ ಆಫ್ ಸ್ಪಿನ್ನರ್ಗೆ ಬೋಲ್ಡ್ ಆದ.
ನಡ್ಕೊಂಡ್ ಬರ್ತಾ ಇದ್ದಾಗ ಅಲ್ಲಿಂದಾನೇ ಬೈತಾ ಇದ್ರು. ಅಂದ್ರೆ ಅವನು ಭಯ, ಶಿವರಿಂಗ್ ಆಯ್ತಾ. ಆಡ್ತಾ ಇದ್ದಿದ್ದು ಮರ್ಗಾವ್ನಲ್ಲಿ. ಮರ್ಗಾವ್ ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕಲ್ಲ ನಿಮ್ಗೆ. ಸೊ ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಏನಂದ್ರು ಗೊತ್ತಾ, ಇನ್ನೊಂದ್ಸಲಿ ಏನಾದ್ರು ಕಟ್ ಹೊಡೆದ್ರೆ ಆಫ್ ಸ್ಪಿನ್ನರ್ಗೆ ಹಂಗೆ ಓಡಿಸ್ಬಿಡ್ತೀನಿ ಅಂತ ಅಂದ್ರು. ಪಾಪ ಅವನ್ ಕರ್ಮಕ್ಕೆ ಸೆಕೆಂಡ್ ಇನ್ನಿಂಗ್ಸ್ ಕಟ್ ಮಾಡಿ ತಿರ್ಗಾ ಬೋಲ್ಡ್ ಆಗ್ಬಿಟ್ಟ. ಅವನ್ ಏನ್ ಮಾಡ್ದ ಗೊತ್ತಾ, ಎಂತ ಕಿಲಾಡಿ ಅಂದ್ರೆ ಮಯಾಂಕ್ ಬರ್ಲಿಲ್ಲ ವಿಜಯ್ ಪೆವಿಲಿಯನ್ಗೆ. ಆ ಕಡೆಯಿಂದ ಹೋಗಿ ಕಾಂಪೌಂಡ್ ಹತ್ಕೊಂಡು ಹಿಂದೆಯಿಂದ ಬಂದು ಕೂತ್ಕೊಂಡ. ನಾ ಹೇಳಿದೆ ಅಂದ್ರೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಮಕ್ಕಳಿಗೆ ಅನ್ನೋದು ಅದ್ರಲ್ಲಿ ಗೊತ್ತಾಯ್ತು ನನ್ಗೆ. ಅಂದ್ರೆ ಅವ್ರು ಆತರ ರಿಯಾಕ್ಟ್ ಮಾಡಿದಕ್ಕೆ ಇವ್ನು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಒಂದು ಪಾಠ ಆಯ್ತು. ಬಟ್ ಅವಾಗ ಹೇಳ್ದೆ ಏನಂತ ಗೊತ್ತಾ ವಿಜಯ್, ಸರ್ ಇದು 3ನೇ ಮ್ಯಾಚು, ನನ್ಗೆ ಅಲೋವೆನ್ಸ್ ಕೊಟ್ಬಿಡಿ ಸರ್, ನಾನು ಹೋಗ್ಬಿಡ್ತೀನಿ ಬೆಂಗಳೂರಿಗೆ ಅಂತ. ಮಯಾಂಕ್ ಯೋ ಇಲ್ಲಪ್ಪ ನೀವು ಒಳ್ಳೆ ಪ್ಲೇಯರ್, ಹಂಗೆಲ್ಲ ಯೋಚಿಸ್ಬೇಡ ಅಂತ. ಆ ತರ ಮನಸ್ಥಿತಿ ಇರುತ್ತೆ, ಅದಕ್ಕೆ ಸ್ಪಂದಿಸ್ಬೇಕು. ಡೆಫಿನೆಟ್ ಆಗಿ ಆ ತರ ಸ್ಪಂದಿಸಿದ್ರೇನೆ ಅವರು ಡೆಫಿನೆಟ್ಲಿ ಕಾನ್ಫಿಡೆನ್ಸ್ ಬರುತ್ತೆ ಅವ್ರಿಗೆ. ಓಕೆ, RX ಗೊತ್ತು ನೀ ಏನೋ ಹೇಳಕ್ ಟ್ರೈ ಮಾಡ್ತೀವಿ ಅಂತ, ಬಟ್ ನನ್ಗೊಂದ್ ಸಣ್ಣ ಡೌಟ್ ಇದೆ. ಏನ್ ಗೊತ್ತಾ, ಒಂದೊಂದ್ಸಲಿ ಅನ್ಸತ್ತೆ ನಿಮ್ ಪ್ಲೇಯರ್ಗಳನ್ನ ನೀನ್ ನೋಡಿದಾಗ, ಚಿಕ್ಕ ಹುಡುಗದಾಗಿಂದ ನೋಡಿರ್ತೀವಿ, ಅವ್ರು ಚೇಂಜ್ ಮಾಡಿದಾಗ ನಿನಗ್ ಗೊತ್ತು ಇದು ವರ್ಕ್ ಆಗಲ್ಲ ಅವ್ರಿಗೆ, ಅಂದ್ರೂ ಅವರು ನನಗ್ ಕಂಫರ್ಟಬಲ್ ಆಗಿದೆ ಅಂತಾರೆ. ಹೆಂಗ್ ಹ್ಯಾಂಡಲ್ ಮಾಡ್ತೀಯಪ್ಪ ಈ ಸಿಚುಯೇಷನ್ ನ? ಆಸ್ ಸಿಂಪಲ್ ಆಸ್ 3 days ago ನಾವು ವಿ ವೇರ್ ಲುಕಿಂಗ್ ಎಟ್, ನಾನು ತುಂಬಾ ನನ್ಗೆ ಟೆಕ್ನಾಲಜಿ ಎಲ್ಲ ತುಂಬಾ ಇದು, ನನ್ನ ಕೋಚಿಂಗ್ ಅಲ್ಲೇ ಐ ಯೂಸ್ ಲಾಟ್ ಆಫ್ ಟೆಕ್ನಾಲಜಿ ಅಂಡ್ ಆಲ್. ಸೊ ಮೊನ್ನೆ ಬಂದಾಗ ನಾನು ವಿಡಿಯೋ ಎಲ್ಲ ನಾನು ಹಳೆ ವಿಡಿಯೋ ಎಲ್ಲ ತೆಗೆದೆ, ಈ ವಿಡಿಯೋ ಹೊಸ ವಿಡಿಯೋ ತೆಗೆದೆ, ಎಲ್ಲ ತೆಗೆದು ಐ ಹ್ಯಾಡ್ ಪ್ರಿಪೇರ್ಡ್. ನಾನು ಮನೆಯಲ್ಲಿ ಕೂತ್ಕೊಂಡು ಎಲ್ಲ ಪ್ರಿಪೇರ್ ಮಾಡಿ ಹೋಗಿದ್ದೆ, ಯಾಕಂದ್ರೆ ನಾಳೆ ಬಂದ್ರೆ ಐ ಸಮ್ ಹೌ ವಾಂಟ್ ಟು ಕನ್ವಿನ್ಸ್ ಹಿಮ್ ಅಬೌಟ್ ಒನ್ ಪರ್ಟಿಕ್ಯುಲರ್ ಥಿಂಗ್ ದಟ್ ವಿ ವೇರ್ ವರ್ಕಿಂಗ್ ಆನ್ ಅಂತ. ನಾನೆಲ್ಲ ಮಾಡ್ಕೊಂಡು ಹೋದೆ. ಅಂಡ್ ದೆನ್ ಐ ಶೋಡ್ ಹಿಮ್ ದ ವಿಡಿಯೋ, ಹಳೆ ವಿಡಿಯೋ ನೋಡು, ಇದು ನೋಡು ಹೆಂಗಿದೆ ಏನು ಅಂತ. He straight away came and told me we had already discussed about this, okay, and I am convinced naan idu hengi id martino annadu I am convinced about this, so let us not talk about this, can we move ahead anta. Illi deep down ಏನು ಬರುತ್ತೆ ಅಂದ್ರೆ, somebody who is as experienced as senior cricketers, they already know how to handle situation. It is a lot to do with their mindset. ಅವರಿಗೆ ಆ ಮೈಂಡ್ ಸೆಟ್ ಅಲ್ಲಿ ಒಂದ್ ಸ್ವಲ್ಪ ಆ ಕ್ಲಾರಿಟಿ ಬಂದ್ಬಿಟ್ರೆ ಅವರಿಗೆ, ದೇ ವಿಲ್ ಫಿಗರ್ ಔಟ್, ಬಿಕಾಸ್ ದ ಸಾಫ್ಟ್ವೇರ್ ಇಸ್ ಆಲ್ರೆಡಿ ದೇರ್ ಅವರಲ್ಲಿ. ಸೊ ಲಾಟ್ ಆಫ್ ದೆಮ್ ದೇ ಡೋಂಟ್ ವಾಂಟ್ ಟು ಚೇಂಜ್ ಇದರಲ್ಲಿ, ಬಿಕಾಸ್ ದೇ ಆರ್ ಕನ್ವಿನ್ಸ್ಡ್ ದಟ್ ದೇ ಆರ್ ಏಬಲ್ ಟು ಡೂ ಇಟ್. ಅದಕ್ಕೆ ನನಗೇನು ಬೇಡ ಅಂತ. ಅಂಟಿಲ್ ಅಂಡ್ ಅನ್ಲೆಸ್ ದೇ ಆರ್ ನಾಟ್, ಅವ್ರಿಗೆ ಆ ಡೌಟ್ ಬಂದ್ರೆ ಇದರಿಂದ ನಂದು ಬ್ಯಾಟಿಂಗ್ ಇಲ್ಲ ಏನಾದ್ರು ಪರ್ಫಾರ್ಮೆನ್ಸ್ ಹಾಳಾಗ್ತಾ ಇದೆ ಅಂದ್ರೆ, ದೆನ್ ದೇ ವಿಲ್ ವರ್ಕ್ ಆನ್ ಇಟ್, ಅದರ್ವೈಸ್ ದೇ ವಿಲ್ ನಾಟ್ ವರ್ಕ್ ಆನ್ ಇಟ್. ಈಗ ಈ ಪಾಯಿಂಟ್ ನ ರೇಸ್ ಮಾಡಿ ನಾನು ಕೌಂಟರ್ ಮಾಡ್ತಾ ಇರ್ತೀನಿ ಜಾನಿ. ಇವಾಗ ನಾನು RX ನ ಕೇಳಿದ ಪ್ರಶ್ನೆ ಏನು ಅಂತಂದ್ರೆ, ಈ ಟೆಕ್ನಿಕ್ ಸರಿ ಇಲ್ಲ ಅಂತ ಅನ್ಸ್ತು ನಿಂಗೆ ಆಸ್ ಎ ಕೋಚ್. ಈಗ ನ್ಯೂಜಿಲೆಂಡ್ ಅಲ್ಲೇ ತಗೊಳಪ್ಪ, ನಾನು ಎಕ್ಸ್ಪೋಸ್ ಅಂತ ಹೇಳೋ ವರ್ಡ್ ಯೂಸೇ ಮಾಡಲ್ಲ ನಾ ಕ್ರಿಕೆಟರ್ಸ್ ಅಗೇನ್ಸ್ಟ್. ದಟ್ಸ್ ಅ ವರ್ಸ್ಟ್ ವರ್ಡ್ ಯೂಸ್ ಮಾಡೋದಕ್ಕೆ. ಬಟ್ ಸ್ಟ್ರಗಲ್ ಮಾಡ್ತಾ ಇದ್ರು ಅಂತ ಹೇಳ್ತೀನಿ. ರೀಸೆಂಟ್ ನ್ಯೂಜಿಲೆಂಡ್ ಸೀರೀಸ್ ಟೆಸ್ಟ್ ಮ್ಯಾಚ್ ಅಲ್ಲಿ ಆಡಿದಾಗ ಎಷ್ಟೊಂದ್ ಜನ 60-70 ವರ್ಷ ಟೆಸ್ಟ್ ಮ್ಯಾಚ್ ಆಡಿರೋರ್ದು ಟೆಕ್ನಿಕ್ ಖಂಡಿತ ಶಾರ್ಟ್ ಕಮಿಂಗ್ಸ್ ಇತ್ತು ಅಂತ ಅನಿಸ್ತಾ ಇತ್ತು. ಅಜಿಂಕ್ಯ ರಹಾನೆ, ಎಷ್ಟೊಂದ್ ಜನ ಒಳ್ಳೊಳ್ಳೆ ಪ್ಲೇಯರ್ಗಳು ಅವರೆಲ್ಲ ಸಾಧನೆ ಮಾಡಿರೋರು. ಸೊ ಒಂದ್ ಹಂತದಲ್ಲಿ ಬರುತ್ತೆ ಪ್ರಶ್ನೆ, ರೀ ನೀವು ಡೊಮೆಸ್ಟಿಕ್ ಅಲ್ಲಿ ಆಡಿದಾಗ ಹೆಂಗ್ರಿ ರನ್ ನೋಡಿದ್ರಿ, ಈ ಟೆಕ್ನಿಕ್ ಬಗ್ಗೆ ಯೋಚನೆ ಮಾಡಿದ್ರಿ ಅಂದ್ರೆ ಹೋಗ್ರಿ ಆಡ್ರಿ ಬರುತ್ತೆ. ಇಷ್ಟ ದಿವಸ ಹೆಂಗ್ರಿ ಆಡಿದ್ರಿ ನೀವು, ಹೋಗ್ರಿ ಬರುತ್ತೆ ರನ್ನು. ನ್ಯಾಚುರಲ್ ಎಬಿಲಿಟಿನ ಕರ್ಬ್ ಮಾಡ್ಬೇಡಿ ಅಂತಾರೆ. ಎಷ್ಟ್ರ ಮಟ್ಟಿಗೆ ಸರಿ ಇದು ಜಾನಿ? ಯಾವುದೇ ಒಬ್ಬ ಪ್ಲೇಯರ್, ಇಂಟರ್ನ್ಯಾಷನಲ್ ಪ್ಲೇಯರ್ ಬಗ್ಗೆ ಮಾತಾಡ್ತಾ ಇರೋದು, ಅದು ಎಸ್ಪೆಷಲಿ ಅವರು ಸೌತ್ ಆಫ್ರಿಕಾ, ನ್ಯೂಜಿಲೆಂಡ್, ಇಂಗ್ಲೆಂಡ್, ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದಾಗ, ಅಲ್ಲಿ ಟೆಸ್ಟ್ ಮ್ಯಾಚ್ ಆಡ್ತಾ ಇದ್ದಾಗ ಒಂದು ಕೀ ವರ್ಡ್ ಏನ್ ಗೊತ್ತಾಗಿ, ಅಡಾಪ್ಟಬಿಲಿಟಿ ಅಂತ. ಅದು ಆ ಮನುಷ್ಯಂಗೆ ಬರಬೇಕು. ನಂದು ಇದೇ ಟೆಕ್ನಿಕ್, ನಾನು ಎಲ್ಲಾ ಕಡೆ ಇದೇ ತಗೊಂಡೋದ್ರೆ ಅದು ಎಲ್ಲಾ ಕಡೆ ಖಂಡಿತವಾಗ್ಲೂ ವರ್ಕ್ ಆಗಲ್ಲ. ನೀನು ಮೇ ಬಿ ಕಾಲ್ ಮೂವ್ ಮಾಡದೆ ಆಡ್ತೀನಿ ಅಂದ್ರೆ ಆಸ್ಟ್ರೇಲಿಯಾಲಿ ಯು ಮೈಟ್ ಫೈಂಡ್ ಸಕ್ಸಸ್, ಯಾಕಂದ್ರೆ ಅಲ್ಲಿ ಜಾಸ್ತಿ ಬಾಲ್ ಮೂವ್ ಆಗಲ್ಲ, ಬ್ಯಾಟಿಗೆ ಬರುತ್ತೆ, ಜೋರಾಗಿ ಬರುತ್ತೆ ಅಂದ್ರೆ ಬಾರಿಸ್ತಾ ಇರ್ತೀಯ. ಅದೇ ನೀನು ಇಂಗ್ಲೆಂಡ್, ನ್ಯೂಜಿಲೆಂಡ್ ಬಂದ್ರೆ ತಗಲಾಕೊಳ್ತೀಯ. ಸೊ ಈ ಅಡಾಪ್ಟಬಿಲಿಟಿ ಅನ್ನೋದು ಕೀ ಇದೆಯಲ್ಲ, ಅಥವಾ ನೀವು ಸೌಂಡ್ ಟೆಕ್ನಿಕ್ ಅಂತ, ಸುಮ್ನೆ ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ ರಾಹುಲ್ ದ್ರಾವಿಡ್ ಅವ್ರ ಎಷ್ಟು ಟೈಟ್ ಟೆಕ್ನಿಕ್ ಅಂತ ಮಾತಾಡ್ತೀವಲ್ಲ ನಾವು, ಅದು ಅದ್ಭುತವಾಗಿರ್ಬೇಕು. ನೀವು ಅವಾಗ ಎಲ್ಲಾ ಕಂಡೀಷನ್ಸ್ ಅಲ್ಲೂ ನೀವು ಪರ್ಫಾರ್ಮ್ ಮಾಡ್ತೀರಾ. ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಫಿಕ್ಸೆಡ್ ಮೈಂಡ್ ಸೆಟ್, ಇನ್ನೊಂದು ಗ್ರೋತ್ ಮೈಂಡ್ ಸೆಟ್.
ಗ್ರೋತ್ ಮೈಂಡ್ ಸೆಟ್ ಅಲ್ಲಿ ಇದ್ದಾಗ ಇಲ್ಲ ನಾನು ಕಷ್ಟ ಪಡ್ತೀನಿ, ಈ ಕಂಡೀಷನ್ಸ್ ಅಲ್ಲಿ ಈ ತರ ಆಗುತ್ತೆ, ಮೂವ್ ಆಗುತ್ತೆ, ಸೊ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಆಗ್ಬೇಕಾಗತ್ತೆ. ಫೈನ್ ಟ್ಯೂನಿಂಗ್ ವಿಜಯ್ ತುಂಬಾ ಜಾಸ್ತಿ ಇಲ್ಲ, ನೀನ್ ಅವೇ ಫ್ರಮ್ ದ ಬಾಡಿ ನಾನು ಆಡಲ್ಲ ಅಂತ ಕಾನ್ಶಿಯಸ್ ಆಗಿ ತಲೆಯಲ್ಲಿ ಎಫರ್ಟ್ ಹಾಕ್ಬೇಕು ಅಷ್ಟೇನೆ. ಅದೊಂದೇ. ಅಲ್ಲಿ ನ್ಯೂಜಿಲೆಂಡ್ ಅಥವಾ ಇಂಗ್ಲೆಂಡ್ ಅಲ್ಲಿ ಹೋದಾಗ ನೀನು ಕ್ಲೋಸರ್ ಟು ಬಾಡಿ ಆಡದವರು ಜಾಸ್ತಿ ಸಕ್ಸಸ್ ಕಂಡ್ಕೊಂಡಿದ್ದಾರೆ. ಅದೇ ನೀವು ಆಸ್ಟ್ರೇಲಿಯಲ್ಲಿ ತೊಂದರೆ ಇಲ್ಲ, ಕಾಲ್ ಮೂವ್ ಆಗಿರ್ಲಿಲ್ಲ, ಬಿದ್ದಂಗೆ ಹೊಡಿಬಹುದು ಅಂದ್ರೆ ನಡೆಯುತ್ತೆ. ಅದು ಡೊಮೆಸ್ಟಿಕ್ ಅಲ್ಲೇ ಅಂದ್ರೆ ನಮ್ಮ ಇಂಡಿಯನ್ ಕಂಡೀಷನ್ಸ್ ಅಲ್ಲಿ ಜನರಲಿ ಬಾಲ್ ಅಷ್ಟು ಮೂವ್ ಆಗೋದಿಲ್ಲ ನೋಡಿ. ಸೊ ನಿಂತಾಗೆ ಆನ್ ದ ರೈಸು ಅದೆಲ್ಲ ಬಡಿತಾ ಇರ್ಬೋದು. ಬಟ್ ಅದೇ ನೀವು ಇಂಗ್ಲೆಂಡ್ ನ್ಯೂಜಿಲೆಂಡ್ ಅಂತ ಮಾತಾಡ್ತಾ ಇದ್ದಾಗ ಸ್ವಿಂಗಿಂಗ್ ಕಂಡೀಷನ್ಸ್ ಅಲ್ಲಿ ನೀವು ಬಾಲ್ ಮೇಲೆ ಹೋಗ್ಬೇಕಾಗತ್ತೆ, ಬಾಲ್ ಹತ್ರ ಹೋಗ್ಬೇಕಾಗತ್ತೆ. ಡ್ರೈವ್ ಇದೆ ಅಂತ ಕಾಣಿಸಿದ್ರು ಇಂಡಿಯನ್ ಪಿಚಸ್ ಅಲ್ಲಿ ಡ್ರೈವ್ ಹೊಡೆದಿರ್ತೀರಾ, ಇಲ್ಲಿ ಎಡ್ಜ್ ಹೊಡೆದಿರುತ್ತೆ. ಸೊ ಇದು ಬಹಳ ಮೈನ್ಯೂಟ್ ಡಿಫರೆನ್ಸ್. ನೀವೇ ನೋಡ್ರಲ್ಲ, ವಿರಾಟ್ ಕೊಹ್ಲಿ ಇನಿಷಿಯಲಿ ಇಂಗ್ಲೆಂಡ್ ಅಲ್ಲಿ ಯಾವ ತರ ಸ್ಟ್ರಗಲ್ ಮಾಡಿದ್ರು ಅಂತ, ಆಮೇಲೆ ಬಂದು ತಿರ್ಗಾ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ರು. ಯಾಕಂದ್ರೆ ಆ ಎಕ್ಸ್ಪೀರಿಯನ್ಸ್ ಇತ್ತು, ಆ ಅಡಾಪ್ಟಬಿಲಿಟಿನ ಅವ್ರು ಕಂಡ್ಕೊಂಡ್ರು. ಅದು ಬರ್ಬೇಕಾಗುತ್ತೆ ಒಬ್ಬ ಪ್ಲೇಯರ್. ಅಂದ್ರೆ ಯಾವುದೇ ಒಬ್ಬ ಪ್ಲೇಯರ್ ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬಿಟ್ರು ಇಲ್ಲಿ ಸಕ್ಸಸ್ ಇದೆ ನಾನು ಇಲ್ಲೇ ನಿಂತ್ಕೋತೀನಿ ಅಂದ್ರೆ ಆಗಲ್ಲ. ಅವನು ಯಾವಾಗ್ ಆಗ್ತಾ ಇರ್ಬೇಕು, ಇಂಪ್ರೂವ್ ಆಗ್ತಾ ಇರ್ಬೇಕು. ಜಿಕೆ ಕೇಳಿಸ್ಕೊಂಡೆ ಜಾನಿ ಹೇಳಿದ್ದು. ಇದಕ್ಕೆ ಅಟ್ಯಾಚ್ ಮಾಡ್ತಾ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಸುಮಾರು ಜನ ಹೇಳ್ತಾರೆ ಟೆಕ್ನಿಕ್ ಎಲ್ಲ ಯೂಸ್ ಇಲ್ಲ ರೀ, ಮೈಂಡ್ ಸೆಟ್ ಇಂಪಾರ್ಟೆಂಟ್, ನಿಮ್ ಮೈಂಡ್ ಕ್ಲಟರ್ ಇಲ್ಲ, ಚೆನ್ನಾಗಿದೆ, ಕ್ಲಿಯರ್ ಆಗಿದೆ ಅಂತಂದ್ರೆ ನಿಮ್ದೇನ್ ಟೆಕ್ನಿಕ್ ಅದೇ ವರ್ಕ್ ಆಗತ್ತೆ ಅಂತ. ಬಟ್ ಟೆಕ್ನಿಕ್ಗೂ ಮೈಂಡ್ ಸೆಟ್ಗೂ ಇರೋ ರಿಲೇಶನ್ಶಿಪ್ ಏನ್ ಜಿಕೆ? ಡೆಫಿನೆಟ್ ಆಗಿ ಅದು ಇದ್ದೇ ಇರುತ್ತೆ. ಅದು ಇಂಟರ್ವೈಂಡ್ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಒಂದ್ ಇಲ್ದಿರ ಇನ್ನೊಂದ್ ಇರಕ್ ಆಗಲ್ಲ. ನಾನು ಅದಕ್ಕೆ ಎಕ್ಸಾಂಪಲ್ ಕೂಡ ಕೊಡ್ತೀನಿ ವಿಜಿ. 2017 ಅಲ್ಲಿ KL ರಾಹುಲ್ ಒಂದ್ ಸ್ವಲ್ಪ ಇಂಡಿಯನ್ ಟೀಮ್ ಇಂದ ಆಚೆ ಬಂದ್ಬಿಟ್ಟಿದ್ರು. ಅಂದ್ರೆ ಒಂದ್ ಸ್ವಲ್ಪ ಔಟ್ ಆಫ್ ಫಾರ್ಮ್, ನಿಮ್ಗೂ ಗೊತ್ತಿದೆ. ಅಂದ್ರೆ ನೀವು ಹೇಳಿದ್ರಿ ಅದು ಸೆಟ್ ಅಪ್ ಪೊಸಿಷನ್ ಅದು ಇದೊಂದು ಆ ಒಂದ್ ಲೆವೆಲ್ ಅಲ್ಲಿ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಬಟ್ ಅಂದ್ರೂ ಗೊತ್ತಿದ್ರು ಅದನ್ನ ವಾಪಸ್ ಅಂದ್ರೆ ಜಾನಿ ಹೇಳ್ದಂಗೆ ಕಾನ್ಶಿಯಸ್ಲಿ ಗೊತ್ತಿರುತ್ತೆ ಹತ್ರ ಆಡ್ಬೇಕು ಅದು ಇದು, ಬಟ್ ಆಡಕ್ ಆಗ್ತಾ ಇರಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಇವಾಗಿನ ಯಂಗ್ಸ್ಟರ್ಸ್ ಅಂತೂ ಅದಕ್ಕೆ ಒಳ್ಳೊಳ್ಳೆ ಡ್ರಿಲ್ಸ್, ಅಂದ್ರೆ ರೋಲ್ ಡೌನ್ ಇಂದ ಶುರು ಮಾಡ್ತಾರೆ. ಕೆಲವು ಸಲ ಬ್ಯಾಲೆನ್ಸ್ಗೆ ಆನ್ ಡ್ರೈವ್ ಬರೋದಕ್ಕೆ ರೋಲ್ ಡೌನ್ ಇಂದ ಶುರು ಮಾಡ್ತಾರೆ. ಅವ್ರು ಇಂಟರ್ನ್ಯಾಷನಲ್ ಕ್ರಿಕೆಟರ್ ಆಗಿದ್ರು ಅವ್ರು ಆತರ ಅಂದ್ರೆ ನನ್ಗೆಲ್ಲ ನಾನು ಇಂಟರ್ನ್ಯಾಷನಲ್ ಕ್ರಿಕೆಟರ್ ಅಪ್ಪ ಅಂತ ಆ ಒಂದು ದೃಷ್ಟಿಯಿಂದ ಮಾಡಲ್ಲ. ಈಗಿನ ಯಂಗ್ಸ್ಟರ್ಸ್ ಅಲ್ಲಿ ಎಲ್ಲಾ ತರ ಡ್ರಿಲ್ಸ್ ಹೋನ್ ಮಾಡ್ಕೊಂತಾರೆ, ರೆಡಿ ಆಗ್ತಾರೆ. ಬಟ್ ನೀವ್ ಹೇಳ್ದಂಗೆ ಇದು ಎರಡೂ ಇಂಟರ್ವೈಂಡ್. ಅಂದ್ರೆ ನಿಮ್ಗೆ ಎಲ್ಲಾನು ಅದು ನೀವು ಆ ತರ ಒಂದು ಎಫರ್ಟ್ ಹಾಕಿದ್ರೇನೆ ನೀವ್ ಹೇಳ ರಿಸಲ್ಟ್ ಬರೋದು, ಇಲ್ಲ ಅಂದ್ರೆ ಬರಲ್ಲ. ಆರ್ಎಕ್ಸ್ ನೀನಾರ ಆಡ್ ಮಾಡ್ಬೇಕಾ? ಯಾಕೆ ಅಂತಂದ್ರೆ ನೀನ್ ಮೈಂಡ್ ಸೆಟ್ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀಯ ಅಂತಾನು ಗೊತ್ತು. ಬರೀ ಮೈಂಡ್ ಸೆಟ್ ಬಗ್ಗೆ ಯೋಚನೆ ಮಾಡಿ ಟೆಕ್ನಿಕ್ ಬಗ್ಗೆ ವರ್ಕೇ ಮಾಡ್ಲಿಲ್ಲ ಅಂತಂದ್ರೆ ಈಗ ಮೈಂಡ್ ಅಲ್ಲೇ ಪಾಠ ಹೇಳ್ಕೊಂಡು ಹೋಗ್ಬಿಟ್ಟು ನಾನು ಎಕ್ಸಾಮ್ ಬರ್ದಂಗ್ ಲೆಕ್ಕ. ಪ್ರಾಕ್ಟಿಕಲಿ ನೀನು ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ ಒಂದಿಷ್ಟು ಮ್ಯಾಥಮೆಟಿಕ್ಸ್ ಅಂತಂದ್ರೆ ಅಲ್ಲಿ ಹೋದ್ರೆ ಎಕ್ಸಾಮ್ ಅಲ್ಲಿ ಗಾಬರಿ ಆಗಲ್ವಾ? ಓಕೆ, ಇವಾಗ ನಂದು ಒಂದು ಕೆಲವಾರು ಪ್ರಶ್ನೆಗಳಿದೆ. ನನಗೆ ಪ್ರಶ್ನೆನಾ? ಓಕೆ ಕೇಳಪ್ಪ. ಇವಾಗ ಟೆಕ್ನಿಕ್ ಅಂದ್ರೆ ವಾಟ್ ಇಸ್ ಟೆಕ್ನಿಕ್? ವಾಟ್ ಯು ಮೀನ್ ಬೈ ಟೆಕ್ನಿಕ್? ನಂಗೆ ಗೊತ್ತಿಲ್ಲಪ್ಪ. ಇಷ್ಟು ವರ್ಷ ಆದ್ರೂ ಗೊತ್ತಿಲ್ಲ ಅಂತ ಉತ್ತರ ಹೇಳ್ತಾ ಇದೀನಿ. ಅಪ್ರಿಶಿಯೇಟ್ ಮಾಡ ಆರ್ಎಕ್ಸ್. ಓಕೆ, ಹೇಳ್ತೀನಿ ಕೇಳು. ಇವಾಗ ನೀನು ಮೊಬಿಲಿಟಿ, ಸ್ಟೆಬಿಲಿಟಿ ಅಂತೆಲ್ಲ ದೊಡ್ಡ ದೊಡ್ಡ ವರ್ಡ್ ಯೂಸ್ ಮಾಡಿದೆ. ನೀನ್ ಕೇಳಿದಕ್ಕೆ ಉತ್ತರ ಹೇಳ್ತಾ ಇದೀನಿ ನಾನು. ಈ NCA ಕೋಚಿಂಗು, BCCI ಕೋಚಿಂಗು, ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಬರಕ್ಕಿಂತ ಮುಂಚೆ ಕೋಚಿಂಗೇ ಇರ್ಲಿಲ್ವಾ? ಬೇಸಿಕ್ಸ್ ಎಲ್ಲ ಚೆನ್ನಾಗೇ ಇತ್ತಾ? ನೀವ್ ಹೇಳ್ತಾ ಇದ್ದಂಗೆ GRV ಕಾಲ್ ಹತ್ರ ಹಾಕೊಂಡ್ ನಿಂತ್ಕೊಂಡಿದ್ರು, ಗವಾಸ್ಕರ್ ಕಾಲ್ ಹತ್ರ ಇತ್ತು, ಮಹೇಂದ್ರ ಮನತ್ ಕರೆಕ್ಟ್ ಆಗಿ ನಿಂತಿದ್ರು, ಎಲ್ಲಾರು ಹಳೆ ಪ್ಲೇಯರ್ ಗಳೆಲ್ಲ ರನ್ ಹೊಡಿಲೇ ಇಲ್ವಾ? ಪ್ರಶ್ನೆ ಕೇಳ್ತಾ ಇನ್ ನಾನು. ನೀನ್ ಹೇಳಿದಕ್ಕೆ ಉತ್ತರಕ್ಕೆ ಪ್ರಶ್ನೆ ಕೇಳ್ತಾ ಇದೀನಿ. ಕಪಿಲ್ ದೇವ್ ಬೌಲಿಂಗ್ ಮಾಡ್ಲಿಲ್ವಾ? ಚಂದ್ರಶೇಖರ್ ವಿಕೆಟ್ ಎತ್ತಿಲ್ವಾ? ಕುಂಬ್ಳೆ ಬಾಲ್ ತಿರುಗಿಸ್ದಿರ 900 ಚಿಲ್ಲರೆ ವಿಕೆಟ್ ಎತ್ಬಿಟ್ರ? ನನ್ಗೂ ಡೌಟ್ಗಳು ಇವೆಲ್ಲ ಇದೆ. ನೀವ್ ಹೆಂಗ್ ಎಕ್ಸಾಮ್ ಬರ್ದ್ರು ನಾನು ಹಂಗೆ ಲೆವೆಲ್ 3 ಬರ್ದಾಗ ನಾನು ಸಾಕಷ್ಟು ಪ್ರಶ್ನೆ ಕೇಳಿ ಕೆಟ್ಟವನ್ ಆಗಿದ್ದೀನಿ. ಬಟ್ ಈ ಸಮುದ್ರ ಮಂಥನ ನಡಿಲೇಬೇಕು ಆರ್ಎಕ್ಸ್. ಡೌಟ್ಗಳು ಬರ್ಲೇಬೇಕು. ಯಾಕೆಂದ್ರೆ ನಾಳೆ ನೋಡ್ತಿರೋ ಹುಡುಗರಿಗೆ ಗೊತ್ತಾಗಬೇಕು ಟೆಕ್ನಿಕ್ ಅಂದ್ರೆ ಏನು. ಈಚ್ ಇಂಡಿವಿಜುವಲ್ ಇಸ್ ಡಿಫರೆಂಟ್. ಒಬ್ಬೊಬ್ಬರಿಗೆ ಒಂದೊಂದ್ ತರ ಇರುತ್ತೆ. ಬಟ್ ದೇರ್ ಆರ್ ಸಮ್ ಬೇಸಿಕ್ ಕ್ರೈಟೀರಿಯಾಸ್. ಅದು ಪುಸ್ತಕದ ಬದನೆಕಾಯಿ ಬಿಟ್ಬಿಟ್ಟು ಪ್ರಾಕ್ಟಿಕಲ್ ಆಗಿ ಏನಿದೆ ಯಾಕೆ ಅನ್ನೋ ಹೇಳೋದಿದೆಯಲ್ಲ, ಅದು ಟೆಕ್ನಿಕ್. ಹಿಂಗ್ ನಿಂತ್ಕೋ ಅಂತ ಹೇಳೋದಲ್ಲ, ಯಾಕೆ ನಿಂಗ್ ನಿಂತ್ಕೋ ಅಂತ ಹೇಳೋದಿದೆಯಲ್ಲ, ಅದು ಟೆಕ್ನಿಕ್. ಯಾಕೆ ಕಾಲ್ ಅಗಲ ಮಾಡ್ಬೇಕು, ಯಾಕೆ ಹತ್ರ ಇರ್ಬೇಕು ಅಂತ ಯಾಕೆ ಅಂತ ಹೇಳ್ತೀವಲ್ಲ, ವೈಸ್ ಅಂತಾರಲ್ಲ, ಅದು ಟೆಕ್ನಿಕ್. ಸೊ ಇದು ನಮ್ ಡಿಸ್ಕ್ರಿಷನ್ ಯಾವಾಗ ಯೂಸ್ ಮಾಡ್ತೀವಿ, ಯಾರ ಮೇಲೆ ಅನ್ನೋದು ನಾವು ಹೋಗ್ತೀವಿ. ಸೊ ಎಕ್ಸಾಂಪಲ್ ಹೇಳ್ತೀನಿ ಆರ್ಎಕ್ಸ್, ಆಮೇಲೆ ನೀನ್ ಮಾತಾಡ್ಬೋದು. GK ಹೇಳ್ದ, ನಾನ್ ಕಾಮೆಂಟ್ರಿ ಮಾಡುವಾಗ KL ರಾಹುಲ್ ಟೆಕ್ನಿಕ್ ನೋಡ್ತಾ ಇದ್ದೆ. ಅದೇನೋ ಬ್ಯಾಟ್ ಇಲ್ಲಿಂದ ಇಟ್ಕೊಂಡು ಆಡೋದು ನಾನು ಲೈಫಲ್ಲಿ ನೋಡಿಲ್ಲ ಆ ತರ. ಯಾರು ಚಿಕ್ಕ ಹುಡುಗ ಇದ್ದಾಗ ನನ್ ಕ್ರಿಕೆಟಿಂಗ್ ನಾಲೆಜ್ ಇರುತ್ತೆ. ನಾನು KL ರಾಹುಲ್ ಹೇಳ್ಬೋದಾಗಿತ್ತು, ನಾನು ಹೇಳಲಿಲ್ಲ. ಏನ್ ಮಾಡ್ದೆ ಕೇಳು? GKನ ಕರೆದು ನಿನ್ ಮಾತ್ ಕೇಳ್ತಾನೆ, ನೀನ್ ಹೇಳು ಆಗತ್ತಾ, ಟ್ರೈ ಮಾಡಿ ನೋಡು,
ಬೇಕಾದ್ರೆ ವಿಡಿಯೋ ಮಾಡಿ ತೋರಿಸ್ತೀನಿ. ಅದರಿಂದ ಡಿಸ್ಅಡ್ವಾಂಟೇಜ್ ಏನಿದೆ, ಯಾಕೆ ಹಂಗಾಗತ್ತೆ, ಏನಕ್ಕೆ ಹಂಗಾಗತ್ತೆ, ನಾಳೆ ಎಷ್ಟು ಕಷ್ಟ ಆಗುತ್ತೆ, ಯಾಕೆ ರನ್ ಹೊಡಿತಿಲ್ಲ, ಪ್ಲೇಡ್ ಆನ್ ಯಾಕೆ ಆಗ್ತಾನೆ, ಕಾರ್ಡ್ ಬ್ಯಾಂಡ್ ಯಾಕೆ ಆಗ್ತಾನೆ ಅಂತ ರೀಸನ್ ಮಾಡಿ ಹೇಳು ಅಂತ ನಾನು ಹೇಳಿದೆ. ಯಾಕಂದ್ರೆ ನಾನ್ ಹೇಳಿದ್ರೆ ಸರಿ ಇರಲ್ಲ ಅಂತ. ಸೊ ನಿನ್ ಟ್ರಸ್ಟ್ ಫ್ಯಾಕ್ಟರ್ ಇಲ್ಲಿ ಬಂತು ಆಯ್ತಾ. ಸಣ್ಣ ಚೇಂಜಸ್ ಏನಾರ ಮಾಡ್ತು, ಆಮೇಲೆ ಮಾಡ್ದ 6 ತಿಂಗಳಾದ್ಮೇಲೆ ಖಂಡಿತ ಮಾಡಿದಾನೆ KL ರಾಹುಲ್. ಮಧ್ಯದಲ್ಲಿ ಅವ್ನು ನಾರ್ಮಲ್ ಕ್ರಿಕೆಟ್ ಆಡ್ತಾ ಈಗ, ಕ್ಲಟರ್ ಇಲ್ಲ, ಸೆಟಪ್ ಎಲ್ಲ ಸೆಟ್ ಆಗಿದೆ. ಇದು ಟೆಕ್ನಿಕ್ ಬಗ್ಗೆ ಒಂದು ಥಿಯರಿನೇ ಬರ್ಬಿಡ್ಬೋದು. ಬಟ್ ನೀವ್ ಹೇಳ್ದಂಗೆ ಎಷ್ಟು ಸಿಂಪಲ್ ಆಗಿ ಇಡ್ತಿರೋ ಅಷ್ಟು ಒಳ್ಳೇದು. ಎಲ್ಲಿ ಏನ್ ಚೇಂಜ್ ಮಾಡ್ಬೇಕು, ಎಲ್ಲಿ ಏನ್ ಟ್ವೀಕ್ ಮಾಡ್ಬೇಕು ಅನ್ನೋದನ್ನ ನಮ್ ಡಿಸ್ಕಷನ್ ಯೂಸ್ ಮಾಡ್ಬೇಕು. ಇದು ನನ್ನ ಒಪಿನಿಯನ್, ಬಟ್ ಇಟ್ ಮೈಟ್ ಬಿ ರೈಟ್ ರಾಂಗ್, ಅವೆಲ್ಲ ಡಿಸ್ಕಷನ್ ಆಮೇಲೆ ನೀನ್ ಹೇಳ್ಬೋದು ಮುಂದೆ. ಕರೆಕ್ಟ್. ಇವಾಗ ಕಮಿಂಗ್ ಬ್ಯಾಕ್ ಟು ದಟ್ ಪಾಯಿಂಟ್ ಆಫ್ ಟೆಕ್ನಿಕ್, ಇಟ್ ಆಲ್ ಡಿಪೆಂಡ್ಸ್ ಯಾವ ಲೆವೆಲ್ ಅಲ್ಲಿ ಆಡ್ತಾ ಇದಾರೆ ಅಂತ. ಇವಾಗ ಚಿಕ್ಕ ಹುಡುಗರಿಗೆ ಟೆಕ್ನಿಕ್ ಇಸ್ ಡಿಫ್ರೆಂಟ್, ದೊಡ್ಡ ಹುಡುಗರಿಗೆ ಟೆಕ್ನಿಕ್ ಇಂಪಾರ್ಟೆನ್ಸ್ ಆಫ್ ಟೆಕ್ನಿಕ್ ಇಸ್ ಡಿಫ್ರೆಂಟ್. ಇವಾಗ ನಮ್ದು ಕ್ವೆಶ್ಚನ್ ಏನಂತ ಹೇಳಿದ್ರೆ, ನೀವು ಹೊಸ ಲ್ಯಾಪ್ಟಾಪ್ ತಗೊಂತೀರಾ, ಅದರಲ್ಲಿ 2x2 ಅಂತ ಹಾಕಿದ್ರೆ ನಿಮ್ಗೆ ಏನಾದ್ರು ಬರುತ್ತಾ? ಇಲ್ಲ ತಾನೆ. ಅದಕ್ಕೆ ನೀವು ಒಂದು ಸಾಫ್ಟ್ವೇರ್ ಹಾಕ್ಬೇಕು. ಆ ಸಾಫ್ಟ್ವೇರ್ ಅಲ್ಲಿ ಫಸ್ಟೇ ಎಂಟರ್ ಮಾಡಿರ್ತೀರಾ, ಸಾಫ್ಟ್ವೇರ್ ಬರೀತೀರಾ, ನಿಮ್ಗೆ ತುಂಬಾನೇ ಅನುಭವ ಇದೆ ಅದ್ರ ಬಗ್ಗೆ. ಸೊ ನೀವು ಆ ಸಾಫ್ಟ್ವೇರ್ ಬರೀತೀರಾ, 2x2 = 4 ಅಂತ ಬರೀತೀರಾ. ನೀವು ಸಾಫ್ಟ್ವೇರ್ ಬರಿಬೇಕಾದ್ರೆ 2x2 = 8 ಅಂತ ಬರೆದ್ರೆ, ನಾನು ಆಮೇಲೆ 2x2 ಅಂತ ಹಾಕಿದ್ರೆ ಎಷ್ಟು ಬರುತ್ತೆ? 4 ಬರುತ್ತಾ, 8 ಬರುತ್ತಾ? 8 ತಾನೇ ಬರುದು. ಸೊ ನೌ ಐ ಗೋ ಬ್ಯಾಕ್ to an international player or a player who's played so many years of cricket. What ಏನ್ ಮಾಡ್ತಾ ಇರ್ತಾರೆ, ಅಷ್ಟೊಂದು ವರ್ಷ ಪ್ರಾಕ್ಟೀಸ್ ಮಾಡೋದು ಏನಂತ ಹೇಳಿದ್ರೆ, ಈಸ್ ಓನ್ಲಿ ರೈಟಿಂಗ್ ಸಾಫ್ಟ್ವೇರ್. ನಂದೊಂದು ಕತೆ ಹೇಳ್ತೀನಿ ಇದರಲ್ಲಿ. ಓಕೆ, ಐ ಜಸ್ಟ್ ವಾಂಟ್ ಯು ಟು ಇಮ್ಯಾಜಿನ್ ದಿಸ್ ಪಾರ್ಟ್. ಓಕೆ, ನಿಮ್ದು ಒಂದು ದೊಡ್ಡ ರೂಮ್ ಇದೆ, ಸಿಕ್ಕಾಪಟ್ಟೆ ದೊಡ್ಡ ರೂಮ್ ಇದೆ. ಎವ್ರಿ ಡೇ ಯು ಆರ್ ಪ್ರಾಕ್ಟೀಸಿಂಗ್. ಆ ರೂಮ್ ಅಲ್ಲಿ ರ್ಯಾಕ್ಸ್ ಇರುತ್ತೆ, ಶೆಲ್ಫ್ಸ್ ಇರುತ್ತೆ ಅಲ್ಲಿ. Okay, every ball that you practice, that is recorded. ಒಬ್ರು ಆ ಎಂಟೈರ್ ಇದಕ್ಕೆ ದೊಡ್ಡ ರೂಮಿಗೆ ಒಬ್ರು ರೂಮ್ ಕೀಪರ್ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಒಂದು ಬಾಲ್ ನೀವು ಪ್ರಾಕ್ಟೀಸ್ ಮಾಡಿದಾಗ ಅದರದ್ದು ಎಕ್ಸ್ಪೀರಿಯನ್ಸ್ ತಗೊಂಡೋಗಿ ಆ ರ್ಯಾಕ್ ಅಲ್ಲಿ ಇಡ್ತಾರೆ. ಇದು ಡಿಫೆನ್ಸ್, ಬರೀ ಡಿಫೆನ್ಸ್ ಇರುತ್ತೆ ಅದರಲ್ಲಿ. ದಿಸ್ ಇಸ್ ಕಟ್, ಬರೀ ಕಟ್. ಅದಕ್ಕೆ ಯಾವ ಸ್ಪೀಡಿಗೆ, ಯಾವ ಟ್ರೆಜೆಕ್ಟರಿ, ಯಾವ ಮೂವ್ಮೆಂಟ್, ಯಾವ ಇದು, ಅದೆಲ್ಲ ರೆಕಾರ್ಡ್ ಆಗಿರುತ್ತೆ ಅದರಲ್ಲಿ. ಸೊ 10 years of ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ, ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್. ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಯೋರ್ ಎಕ್ಸ್ಪೀರಿಯನ್ಸ್, ರೈಟ್? ಸೊ ನವ್ ಯು ಆರ್ ಟಾಕಿಂಗ್ ಅಬೌಟ್ somebody who is playing at an international level. He already has enough software, or somebody who's played 10-15 years of cricket ಅನ್ಕೊಳ್ಳಿ. Okay, our technique is already set. Do you believe that batting is a subconscious act? ನೀವು ಬಿಲೀವ್ ಮಾಡ್ತಿರೋದು? ಇಲ್ಲಪ್ಪ, ಇಲ್ಲ. ನಾನು ಐ ಡಿಫರ್ ವಿತ್ ಯು. ಜಾನಿ ಏನಾರು ಹೇಳ್ಬೇಕಾ, ಅಥವಾ ನಾನು ಒಬ್ಬನೇ ಮಾತಾಡ್ತಾ ಇನ್ನ? ಇಲ್ಲಪ್ಪ, ನೀವು ಮಾತಾಡಿ. ಯಾಕಂದ್ರೆ ಸಾಫ್ಟ್ವೇರ್ ನಮ್ಮ ಹತ್ರ ಇಲ್ಲ, ಗೊತ್ತಲ್ಲ ನನ್ಗೂ. RX ಎಷ್ಟೊಂದು ಹೇಳ್ಬಿಟ್ಟು ಅಂದ್ರೆ ನನಗೆ ಸ್ವಲ್ಪ ಕ್ಲಟರ್ ಆಯ್ತು. ನಂಗೆ ಒಂದು 2 minutes ನಂಗೆ ಅಸೆಸ್ ಮಾಡಕ್ ಬೇಕಿತ್ತು. ನೀನ್ ಕೇಳಿದ ಪ್ರಶ್ನೆ ಏನು ಅಂತಂದ್ರೆ, ಇವಾಗ ನಾನು ಅರ್ಥ ಮಾಡ್ಕೊಂಡಿರೋ ಹಿಂಗೆ, ಇಷ್ಟು ವರ್ಷ ಆಡಾದ್ಮೇಲೆ ನೀನ್ ಆ ಟೆಕ್ನಿಕ್ ನ ಚೇಂಜ್ ಮಾಡ್ತೀಯಾ ಅಂತ ಕೇಳ್ತಾ ಇದೀಯಾ? ಇಲ್ಲ. ನಾನು ಏನ್ ಹೇಳ್ತಾ ಇರೋದಂದ್ರೆ, he's already prepared, he's already formed a technique which is good enough for him. ಆಯ್ತಾ? ಅಲ್ಲಿ ಏನಾಗುತ್ತೆ, all this information is stored in his brain, and every time he sees that kind of a ball, or that ball which is close to that kind of his reaction comes out. Okay, now the challenge is ನೀವು ಹೇಳಿದ್ರೆ ಇಂಗ್ಲೆಂಡ್ ಅಲ್ಲಿ ಮೂವಿಂಗ್ ಬಾಲ್ ಅಂತ, which there is not much of information of that moving ball. ಅವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅದರದ್ದು. So that is where people struggle. So then you have to go back to make a conscious effort to make that small tweak, playing close to the body, okay, not playing on the rise. All these small tweaks that they have to, on the go, they have to start working on that. That is what Virat did. Second time hodaga, he started tweaking his old software and then brought out a new software, but most of the things were same. It was just a small tweaking that he did. Stood on the third stump, off stump, started moving into the ball, adella. So these are small tweaking, and then he went back. Bere Australia he had a different, New Zealand he had a different movement. So they have their own versions of
expressing themselves or responding or reacting to a ball. So each individual thinks differently, Allah. Based on his thinking, his behavior sets in, his action sets in. So everybody does that. They do that small tweaking, which sometimes, or rather most of the time, works for them. ಓಕೆ, ಇದು ನನಗೆ ಟೀಮ್ ಮೀಟಿಂಗ್ ಅಟೆಂಡ್ ಮಾಡ್ದಂಗೆ ಆಯ್ತು ಈಗ. ಬಟ್ ದಟ್ಸ್ ಫೈನ್, ಯಾಕೆಂದ್ರೆ ಇಷ್ಟೊಂದು ಇನ್ಫಾರ್ಮೇಶನ್ ನಾನು ಕೇಳೇ ಇಲ್ಲ. ಕಾಮೆಂಟ್ರಿ ಶುರು ಮಾಡ್ದಾಗಿಂದ ಕೋಚಿಂಗ್ ಬಗ್ಗೆ ಇಷ್ಟೊಂದು ಗಮನನೇ ಹರಿಸಿಲ್ಲ. ಬಟ್ ಸಿಂಪಲ್ ಆಗಿಡಕ್ ನಾನು ಪ್ರಶ್ನೆಗಳು ಕೇಳ್ತೀನಿ. ಈಗ ಜಾನಿ ಅಥವಾ ಜಿ ಕೆ ಯಾರು ಬೇಕಾದ್ರೂ ಉತ್ತರ ಹೇಳ್ಬೋದು. ನಾನು ಹೇಳೋದೇನು ಅಂತಂದ್ರೆ, ದೇರ್ ಆರ್ ಸಮಥಿಂಗ್ಸ್ ಕಾಲ್ಡ್ ಆಸ್ ಬೇಸಿಕ್ಸ್. ABCD ಕಾಗುಣಿತ ಕಲ್ತಂಗೆ, ಕನ್ನಡದಲ್ಲಿ ಕಾಗುಣಿತ ಕಲ್ತಂಗೆ, ಅದನ್ನ ನೀನು ಆಲ್ಟರ್ ಮಾಡಕ್ ಆಗಲ್ಲ ಆರ್ಎಕ್ಸ್. ಇಲ್ಲ, ಲೆಟ್ ಮಿ ಫಿನಿಶ್. ಆರ್ಗಮ್ ಗೋಸ್ವಾಮಿ ತರ ಲೆಟ್ ಮಿ ಫಿನಿಶ್. ದೇರ್ ಆರ್ ಸಮ್ ಬೇಸಿಕ್ ಥಿಂಗ್ಸ್. ಈಗ ಬಾಲ್ ನ ಹತ್ರದಲ್ಲಿ ಹೊಡಿಯೋದು ಅನ್ನೋದು ಬೇಸಿಕ್. ಬ್ಯಾಟ್ ಹತ್ರ ಬಾಡಿ ಇರ್ಬೇಕು ಅನ್ನೋದು ಬೇಸಿಕ್ಸ್. ನೀನ್ ಹೆಂಗ್ ಮಾಡ್ತೇನೆ ನಿನಗ್ ಬಿಟ್ಟಿದ್ದು. ರಾಹುಲ್ ಒಂಥರ ಮಾಡ್ತಾನೆ, ವಿರಾಟ್ ಒಂಥರ ಮಾಡ್ತಾನೆ, ತೆಂಡೂಲ್ಕರ್ ಒಂಥರ ಮಾಡ್ತಾನೆ. ಬಟ್ ಅಡಾಪ್ಟಬಿಲಿಟಿ ಏನಿದೆಯಾ, ದಟ್ಸ್ ಅ ಬಿಗ್ ವರ್ಡ್. ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿದವ್ರು ಗೊತ್ತಾಗತ್ತೆ. ಎವ್ರಿ ಕಂಡೀಷನ್ ಇಸ್ ಡಿಫರೆಂಟ್, ಎವ್ರಿ ಕಂಟ್ರಿ ಇಸ್ ಡಿಫರೆಂಟ್, ಎವ್ರಿ ಡೇ ಇಸ್ ಡಿಫರೆಂಟ್, ಎವ್ರಿ ಸೆಷನ್ ಇಸ್ ಡಿಫರೆಂಟ್. ನನ್ ಟೆಕ್ನಿಕ್ ಇರೋದ್ ಹಿಂಗೆ, ನಾನು ಆಡೋದೇ ಹಿಂಗೆ ಅಂತಾರೆ, ಮನೆಗೆ ಹೋಗುವಂತಾರೆ. ಅಂದ್ರೆ ಯು ವಿಲ್ ನಾಟ್ ಸಕ್ಸೀಡ್. ಮಂತ್ರ ಇದೆ ಅದು ಒಂದ್ ಸ್ವಲ್ಪ, ಅದು ಮಾತ್ರ ಎಲ್ಲ ಗುಳಿಗೆನೂ ಅಲ್ಲ. ಆದ್ರೆ ನಿನ್ ಬೇಸಿಕ್ಸ್ ನ ಕರೆಕ್ಟ್ ಆಗಿ ಇಟ್ಕೊಂಡು ಸಣ್ಣ ಸಣ್ಣ ವಿಷಯನ, ನೀ ಕಾಲ್ಕಾಯಿ ಹೆಂಗಾರ ಮೂವ್ ಮಾಡೋ, ನಿನ್ ಸೆಟಪ್ ಹೆಂಗಾರ ಇರ್ಲಿ, ನೀನ್ ಕ್ರೀಸ್ ಅಲ್ಲಿ ಹೆಂಗಾರ ಮೂವ್ ಮಾಡೋ. ಬಟ್ ಬಾಲ್ ಎಲ್ ಮೀಟ್ ಮಾಡ್ತೀಯಾ, ಬಾಲ್ ಹೆಂಗ ಆಡ್ತೀಯಾ, ಎಲ್ಲಿ ಹೊಡಿತೀಯಾ ಅನ್ನೋದಿದೆಯಲ್ಲ, ಅದು ಬಂದಿರುತ್ತೆ. ಸಬ್ ಕಾನ್ಶಿಯಸ್ ಸ್ಟೇಟ್ ಅಂತ ನೀನ್ ಹೇಳ್ದಲ್ಲ, ಆಟೋ ಪೈಲಟ್ ಮಾಡಲ್ಲೇ ಹಾಕೊಂಡು ಓಡಿಸ್ತೀನಿ ಅಂತಂದ್ರೆ ರೋಬೋಸ್ ಆಡ್ಬೋದು, ಕ್ರಿಕೆಟರ್ಸ್ ಆಡಕ್ ಆಗಲ್ಲ. ಈ ಅಡಾಪ್ಟ್ ಮಾಡ್ಕೊಳ್ಳೋ ಒಂದು ಕ್ಷಮತೆ ಇದೆ ನೋಡು, ಆ ಎಬಿಲಿಟಿ ಇದೆ ನೋಡು, ಅದಕ್ಕೆ ಹ್ಯೂಮನ್ಸ್, ಆ ಬ್ಯಾಟ್ಸ್ಮನ್ ಗಳು ಹಂಗ ಅಡಾಪ್ಟ್ ಮಾಡ್ಕೊಳ್ಳೋದು. ಡಿಫ್ರೆಂಟ್ ಕಂಡೀಷನ್ಸ್ಗೆ ಡಿಫ್ರೆಂಟ್ ಬೌಲರ್ಗೆ ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ಅದ್ ಮಾಡ್ತಾರೆ. ಪಿಚ್ ನೋಡಿದ ತಕ್ಷಣ ಮಾಡ್ತಾರೆ, ಕಂಡೀಷನ್ಸ್ ನೋಡಿದ ತಕ್ಷಣ ಮಾಡ್ತಾರೆ. ಡ್ರೈವ್ ಹೊಡಿಬಾರ್ದು ಅಂದ್ರೆ ಹೊಡಿಯಲ್ಲ. ಟೆಂಡೂಲ್ಕರ್ ಹೊಡಿಲಿಲ್ಲ ಡ್ರೈವ್, ಬರಲ್ಲ ಅಂತಲ್ಲ, ಹೊಡಿಲಿಲ್ಲ, ನನಗ್ ಬೇಡ ಈ ಶಾಟ್, ಹತ್ರ ಆಡ್ತೀನಿ ಅಂತ ತಲೆನಲ್ಲಿ ಬರುತ್ತೆ ಸ್ವಿಂಗಿಂಗ್ ಕಂಡೀಷನ್ಸ್ ಅಲ್ಲಿ. ವಿರಾಟ್ ಮಾಡಿದ್ದೆ ಅದು. ದೂರ 8ನೇ ಸ್ಟಂಪ್ ಆಡ್ತಾ ಇದ್ರಲ್ಲ, ಟೆಕ್ನಿಕ್ ಏನ್ ಚೇಂಜ್ ಮಾಡ್ಲಿಲ್ಲ, ಅವ್ರ ಬೇಸಿಕ್ಸ್ ಎಲ್ಲ ಕರೆಕ್ಟ್ ಆಗಿ ಇತ್ತು. ಹತ್ರ ಆಡ್ತೀನಿ, ಆಚೆ ಹೋಗೋದ್ ಬಿಡ್ತೀನಿ. ಅಂದ್ರೆ ಈ ಅಡ್ಜಸ್ಟ್ಮೆಂಟ್ ಇದೆಯಲ್ಲ, ಅದು ಇಟ್ ಕಮ್ಸ್ ಟು ಯು ಓನ್ಲಿ ಬೈ ಪ್ರಾಕ್ಟೀಸ್, ಓನ್ಲಿ ಬೈ ಎಕ್ಸ್ಪೀರಿಯನ್ಸ್. ಅಥವಾ ಯಾರ ಎಕ್ಸ್ಪರ್ಟ್ ಇದ್ರೆ ಅವ್ರ ಹತ್ರ ಮಾತಾಡಿ ಕಲ್ತಿರ್ತಾರೆ, ಅದನ್ನ ಹೋಗಿ ಪ್ರಾಕ್ಟೀಸ್ ಮಾಡಿರ್ತಾರೆ. ಅದಕ್ಕೆ ಎಷ್ಟು ಇಂಪಾರ್ಟೆಂಟ್ ಟೂರ್ ಗೇಮ್ಸ್, ಅದಕ್ಕೆ ಎಷ್ಟು ಇಂಪಾರ್ಟೆಂಟ್ ನೆಕ್ಸ್ಟ್ ಸೆಷನ್ಸ್. ನಾವು ಪದೇ ಪದೇ ಇಂಗ್ಲೆಂಡ್ ಟೂರ್ ಹೊಡೆಯಕ್ಕಾಗಲ್ಲ, ಪದೇ ಪದೇ ಆಸ್ಟ್ರೇಲಿಯಾ ಟೂರ್ ಹೊಡೆಯಕ್ಕಾಗಲ್ಲ. ಕರೆಕ್ಟ್ ಆಗಿ ಹೇಳ್ದೆ ನೀನ್. ಆಕ್ಚುಲಿ ಒಂದಂತ ಆದ ತಕ್ಷಣ ದೊಡ್ಡವ್ರು ಬೆಳೆದ್ ಬಿಟ್ಟಿರ್ತಾರೆ. ಚಿಕ್ಕ ಹುಡುಗದಿಂದ ಬಂದಂತ ಗುಣಗಳನ್ನ ಅನ್ಲರ್ನಿಂಗ್ ಇದೆಯಲ್ಲ, ದಟ್ ಈಸ್ ಸೋ ಡಿಫಿಕಲ್ಟ್. ಆಸ್ಕ್ ಶ್ರೀನಿವಾಸ್ ಮೂರ್ತಿ, ಅವನಿಗೆ ಅನ್ಲರ್ನಿಂಗ್ ಮಾಡೋದು ಸಖತ್ ಕಷ್ಟ ಆಯ್ತು. ಬಾಲೇ ರಿಲೀಸ್ ಆಗ್ತಾ ಇರಲಿಲ್ಲ. ಜಸ್ಟ್ ಗಿವ್ ಎನ್ ಎಕ್ಸಾಂಪಲ್, ಆಯ್ತಾ? ಇವಾಗ ನಾವು ಬ್ಯಾಟಿಂಗ್ ಅಲ್ಲೂ ಆತರ ನಾನಾ ಟೈಪ್ ಆದ ಒಂಥರ ಕೆಟ್ಟ ಅಭ್ಯಾಸಗಳು ಕ್ರೀಪಿನ್ ಆಗತ್ತೆ. ನಮ್ಮನ್ನ ಯಾರ ಮಾನಿಟರ್ ಮಾಡ್ಬೇಕು. ಸೊ ಕೋಚಿಂಗ್ ಇದೆಯಲ್ಲ ಆರ್ಎಸ್, ನೀವು ಕೇಳಿದಕ್ಕೆ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದೀನಿ ನಾನು. ಸಚ್ ಎ ಕಾಂಪ್ಲೆಕ್ಸ್ ಥಿಂಗ್. ನಮ್ಗೆ ಹೌ ಈಸಿ ಯು ಮೇಕ್ ಇಟ್ ದ ಪ್ಲೇಯರ್, ಅವ್ರಿಗೆ ಎಷ್ಟು ಚೆನ್ನಾಗಿದೆ ನೋಡಿದ್ದು ಅಲ್ವಾ? ಅದನ್ನ ನಾನು ಹೇಳ್ತಾ ಇದ್ದೆ ಅಷ್ಟೇ, ಇನ್ನೇನಿಲ್ಲ. ಸೊ ನೀವು ಇವಾಗ ಬೇಸಿಕ್ಸ್ ಅಂತ ಹೇಳ್ತಾ ಇದ್ದೀರಾ. ಸೊ ವಾಟ್ ಈಸ್ ಬೇಸಿಕ್ಸ್ ಅಂತ ನಂದು, ಇಟ್ ಈಸ್ the simple term. Basics is all about balance. If you are in good balance position, you will respond to everything. It is physical balance, number one. And as you play higher grade of cricket, it is mental balance. Alva? So mental balance you need every time. Yeah, correct alva? Mental balance ಇಂದ ಆಡಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ. ಏನ್ ಜನಿ ಏನ್ ಹೇಳ್ತಾರೆ ಮೊದಲೇ, ಇದೆರಡಕ್ಕೂ ಇರ್ಬೇಕು ಬ್ಯಾಂಕ್ ಬ್ಯಾಲೆನ್ಸ್. ನಿನ್ ತಲೆ ಮುಚ್ಚಿದೆ, ಅದಿದ್ದೇ ಆಮೇಲೆ ಬಂದೇ ಬರುತ್ತೆ. ಓಕೆ ಜಿ ಕೆ, ಸುಮಾರು ಹೊತ್ತಿಂದ ಕೂದಿದೆ, ಹೇಳಪ್ಪ. ವಿಜಿ, ನನ್ಗೊಂದು ಇನ್ಸ್ಟೆನ್ಸ್ ಜ್ಞಾಪಕ ಬರುತ್ತೆ. ಅಂಡರ್ 19 ಕರ್ನಾಟಕ ಟೀಮ್ RX ನಾನು ಒಟ್ಟಿಗೆ ವರ್ಕ್ ಮಾಡಿದ್ವಿ. ಎಲ್ಲ ಈ ಸೆಟ್ ಆಫ್ ಪ್ಲೇಯರ್ಸ್ ನೀವು ಮಾತಾಡ್ತಾ ಇರೋರು, ಕರುಣ್ ನಾಯರ್, ಮಯಾಂಕ್, KL ಎಲ್ಲ ಇದ್ರು, ಶ್ರೇಯಸ್, ಶಿಶಿರ್ ಎಲ್ಲ. ಅವಾಗ ಒಂದು ಒಳ್ಳೆ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ವರ್ಕ್ ಎಥಿಕ್ಸ್, ಡೆಡಿಕೇಶನ್, ಡಿಸಿಪ್ಲಿನ್ RX. ಆಮೇಲೆ ಆ ರೆಪಿಟೇಷನ್ಸ್, ಡ್ರಿಲ್ಸ್ RX ಚಾಚು ತಪ್ಪದಂಗ್ ಮಾಡಿಸ್ತಾ ಇದ್ದಿದ್ದು. ಅಂಡ್ ನಾನು ಅವ್ರು ಮಾಡಿಸ್ತಾ ಇರೋದನ್ನೇ ನಾವು ಮಾಡ್ತಾ ಇರ್ಲಿಲ್ಲ. ನಾನು ನೋಡಿದೆ ಏನೇನ್ ನಡೀತಾ ಇದೆ ಅಂದ್ರೆ, ಎಸ್ ಕೆಲವು ಪ್ಲೇಯರ್ಸ್ ನನ್ನ ಹತ್ರ ಬರೋರು, ಕೆಲವು ಪ್ಲೇಯರ್ ಟ್ರಸ್ಟ್ RX ಹತ್ರ ಇರೋದು. ಬಟ್ ತುಂಬಾ ಚೆನ್ನಾಗಿ ನಾವು ಹ್ಯಾಂಡಲ್ ಮಾಡಿದ್ವಿ. ಅಂದ್ರೆ ಅವ್ರಿಗೆ ಅದೊಂದು ಮಿಕ್ಸ್. ಕೆಲವು ಸಲಿ ಅವ್ರಿಗೆ ಅನ್ಸೋದು, ಬಂದು ಹೇಳೋರು, ನಾನು ಇವಾಗ ಹೇಳ್ತೀನಿ, ಆನೆಸ್ಟ್ ಆಗಿ ಹೇಳ್ತೀನಿ, RXಗೂ ಗೊತ್ತು, ನಾವು ಮಾತಾಡ್ಕೊಂಡಿದೀವಿ. ಅವ್ರು ಬಂದು ಕೆಲವು ಸಲಿ RX he has his own way, but he gets results. That is important.
ಆಯ್ತಾ. ಅವರು ತುಂಬಾ ಮೀಟಿಂಗ್ 2 ಅವರ್ ಮಾಡ್ಬಿಡ್ತಾರೆ, ತುಂಬಾ 1-on-1 ಮಾಡ್ತಾರೆ ಅಂತ. ಬಟ್ ನನ್ಗೆ ಕಾಣಿಸ್ತಾ ಇದ್ದಿದ್ದೇನು ಅಂದ್ರೆ ಕೆಲವು ಸಲ ಇಟ್ ಯೂಸ್ ಟು ರಿಸಲ್ಟ್ಸ್. ಅಟ್ ದ ಸೇಮ್ ಟೈಮ್ ಕೆಲವರು ಬರೋರು. ಬಟ್ ಒಂದಂತೂ ನಿಜ ವಿಜಿ, ನೀವು ಅದ್ರ ಬಗ್ಗೆ ಮಾತಾಡಿದ್ರೆ ಎಷ್ಟು ಮಾಡ್ತಾರೆ, ಸ್ಪೆಸಿಫಿಕ್ ಆಗಿ ಡ್ರಿಲ್ಸ್ ಮಾಡ್ತಾರೆ. ಹೋಗ್ತಾ ಹೋಗ್ತಾ ಯಾವ ತರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೆ ಗೇಮು, ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಸ್ ಏನು. ನೀವು RX ಹೇಳ್ತಾ ಇದ್ರು ಇವಾಗ ಸಾಫ್ಟ್ವೇರ್ ಇಲ್ಲದೆ ಇದ್ರೆ 2 ಓದ್ತಿದ್ರೆ 4 ಅಂತ. ಎಸ್, ಆ ಸಾಫ್ಟ್ವೇರ್ ಏನು ಅನ್ನೋದು ಗೊತ್ತಿರ್ಬೇಕು ಪ್ಲೇಯರ್ಸ್ಗೆ. ಅದನ್ನ ಅರ್ಥ ಮಾಡ್ಸೋದೇನೆ ಕೋಚ್ ಕೆಲಸ ಆಗುತ್ತೆ. ಆಮೇಲೆ ಆಫ್ ದ ಫೀಲ್ಡ್ ಡಿಸಿಪ್ಲಿನ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ RX, ನಿಮ್ಗೆ ಇನ್ನೊಂದು ಸುಮ್ಮನೆ ನನ್ನ ನಾಲೆಜ್ಗೋಸ್ಕರ ಕೇಳ್ತೀನಿ. ಇದೇ ಸಿನಾರಿಯೋ ತಗೊಂಡು ರಿಷಬ್ ಪಂತ್ 12 ಇನ್ನಿಂಗ್ಸ್ ಅಲ್ಲಿ 10ಕ್ಕಿಂತ ಮುಂಚೆ ಔಟ್ ಆಗಿರೋದು. ಎಲ್ರು ಅನ್ಕೊಂಬಿಟ್ಟಾರೆ ನಾ ರಿಷಬ್ ಪಂತ್ ದ್ವೇಷಿ ಅಂತ. ಅಲ್ಲಪ್ಪ, ಅಲ್ಲ, ನೀನ್ ಇಂಡಿಯಾಗ ಆಡ್ತಾ ಇದೀಯಾ, ನಿನ್ ಟೆಕ್ನಿಕ್ ಇರೋದೇ ಹಿಂಗೆ. ಫಸ್ಟ್ ಬಾಲ್ ನೀನ್ ಮಿಡ್ ಆಫ್ ಹೊಡೆದು ಔಟ್ ಆಗ್ತೀಯಾ, ಸೆಕೆಂಡ್ ಬಾಲ್ 10 ಬಾಲ್ಕಿಂತ ಮುಂಚೆ 10 ಒಳಗಡೆ ಔಟ್ ಆಗಿರೋದು. ರಿಷಬ್ ಪಂತ್ಗೆ ಈ ಟೆಕ್ನಿಕ್ ಇಟ್ಕೊಂಡು ಆಡಕ್ ಆಗತ್ತೆ ಅಂತ ನೀನ್ ಹೇಳ್ತೀಯಾ, ಇಲ್ಲ ಏನಾರ ಚೇಂಜ್ ಮಾಡಿದ್ರೆ ಹೆಂಗ್ ಚೇಂಜ್ ಮಾಡ್ತೀಯ ಹೇಳಪ್ಪ, ಜಸ್ಟ್ ಎಕ್ಸಾಂಪಲ್. ಇವಾಗ ಆಸ್ ಅ ಕೋಚ್, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಸ್ ಅ ಕೋಚ್, ರಿಷಬ್ ಪಂತ್ ಏನಾದ್ರು ನೀವು 10 ಇನ್ನಿಂಗ್ಸ್ ಅಲ್ಲಿ 10ಕ್ಕಿಂತ ಕಮ್ಮಿ ಔಟ್ ಆಗಿದ್ದಾರೆ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಒನ್ ಥಿಂಗ್ ದಟ್ ಯು ವಿಲ್ ಗೋ ಬ್ಯಾಕ್ ಟು ಫಿಗರ್ ಔಟ್, ಈಸ್ ದಿಸ್ ಅ ಮೈಂಡ್ ಸೆಟ್ ಇಶ್ಯೂ ಆರ್ ಈಸ್ ದಿಸ್ ಅ ಟೆಕ್ನಿಕಲ್ ಇಶ್ಯೂ. Now if you have picked him to play India level, obviously he has got certain technique which is used to certain technique. ಅವನಿಗೊಂದು ಸ್ವಲ್ಪ ಅದರಿಂದ ತುಂಬಾನೇ ಇದು ಬಂದಿದೆ, ಅವನಿಗೆ ಸಕ್ಸಸ್ ಬಂದಿದೆ. So then you go back to say, now if he is getting a pattern of getting out similar idre, why only technique? It could be ball selection also, alva? It could be ball selection. Then ask him that question, why or what was there in your mind when you were playing that shot? You have to relate to that also, because everybody responds because of their thought process. A thought inda ನೀವು respond ಮಾಡ್ತೀರಾ. Okay, so Rishabh Pant's ಇನ್ನೊಂದು issue ಏನಂತ ಹೇಳಿದ್ರೆ, he takes lot of risk. His entire cricket is based on hitting boundaries. Entire cricket is based on in the air ತುಂಬಾನೇ ಹೊಡೆದು ಇದು ಮಾಡ್ತಾರೆ. So then you go back, when it comes out well, ಎಲ್ಲರೂ ಚಪ್ಪಾಳೆ ಹೊಡಿತೀವಿ. RX ನೀವು ಹೇಳ್ತಾ ಇದೀರಲ್ಲ 100% ಒಪ್ಕೊಂತೀನಿ. ಬಟ್ ರಿಷಬ್ ಪಂತ್ ಹತ್ರದಿಂದ ನೋಡಿದೀನಿ, ಅವ್ರಿಗೇನು ಅರ್ಥನೇ ಆಗಲ್ಲ. ನೀವು ಎಲ್ಲ ಹೇಳ್ತಿರಲ್ಲ, ಅದು ಬರೀ ಅವ್ರ ತಲೆ ಮೇಲೆ ಹೋಗುತ್ತೆ, ತಲೆನೇ ಕೆಡ್ಸ್ಕೊಳ್ಳಲ್ಲ RX. ಏನಕ್ಕೆ ಅಂದ್ರೆ ಇಂಡಿಯಾ ಅಂಡರ್ 19 ಕ್ಯಾಂಪ್ ಇತ್ತು, ಅದರಲ್ಲಿ ಹ್ಯಾಪನ್ ಟು ವರ್ಕ್ ವಿತ್ ದಿಮ್. ರಾಹುಲ್ ದ್ರಾವಿಡ್ ಅವರು ಎದುರಿಗೆ ನಿಂತಿದ್ದಾರೆ, ಖಲೀಲ್ ಅಹಮದ್ ನ್ಯೂ ಬಾಲ್ RX ಓಡ್ ಬಂದು ಆ ಪೇಸಲ್ಲಿ ಆಗ್ತಾ ಇದಾರೆ. ಸ್ಟೆಪ್ ಔಟ್ ಆಗಿ 6ಗಳು 2 ಹೊಡೆದ್ರು, ಅಂದ್ರೆ ಫಸ್ಟ್ ಸೆಕೆಂಡ್ ಬಾಲೇನೆ. ಆಮೇಲೆ ಅವ್ರಿಗೆ ಪ್ರಾಸೆಸಿಂಗ್ ಲೆವೆಲ್ಲೇ ಬೇರೆ ತರ, ಹ್ಯಾಂಡ್ ಐ ಕೋಆರ್ಡಿನೇಷನ್, ಅವ್ರಿಗೆ ಏನ್ ಹೇಳ್ಕೊಡ್ತೀರಾ ಟೆಕ್ನಿಕ್, ನೀವ್ ಹೇಳೋದೆಲ್ಲ ಎಸ್, ಅದು ಡೆಫಿನೆಟ್ಲಿ ಆಡ್ ಆನ್, ಅವ್ರಿಗೆ ಒಳ್ಳೇದಾಗುತ್ತೆ ಅದ್ ತಗೊಂಡ್ರೆ. ಬಟ್ ತಗೊಂಡೇ ಇದ್ರೆ ಏನ್ ಮಾಡ್ತೀರಾ? ಇಲ್ಲ, ಇವಾಗ ಅವರಲ್ಲಿ ಆಡ್ತಾ ಇರೋ ರೀಸನ್ನೇ ಇದಕ್ಕೆ, ಆ ಮಂಡ್ ಧೈರ್ಯ, ನೀನಲ್ಲ ನಿಮ್ಮಪ್ಪ ಅನ್ನೋ ತರ. ಅದ್ ಯಾರೇ ಬೌಲರ್ ಆಗ್ಲಿ, ನಾನ್ ಸಿಕ್ಕಿದ್ದು ಕೊಡ್ತೀನಿ. ನನಗೆ ಐ ಸ್ಟಿಲ್ ರಿಮೆಂಬರ್ ವೆನ್ ಹಿ ವಾಸ್ ಪ್ಲೇಯಿಂಗ್ ಕರ್ನಾಟಕ, ಬಿಫೋರ್ ಕರ್ನಾಟಕ ಅಗೇನ್ಸ್ಟ್ ಡೆಲ್ಲಿ ವರ್ಸಸ್ ಕರ್ನಾಟಕ, ಬಿಫೋರ್ ಲಂಚ್ 100 ಹೊಡಿತಾರೆ. ಒಂದು ಪಟ 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 ಪಟ, ಐ ಥಿಂಕ್ ನೀವಿದ್ರೆ ಏನೋ ಅವಾಗ ಸ್ಟೀಫೆನ್ಸ್ ಕಾಲೇಜ್ ಅಲ್ಲಿ ಪಟ 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 ಅಂತ ಬಂದು ಹೊಡಿತಾನೆ. ಏನಕ್ಕೆ? somebody who has got that kind of a mind, fearless mindset, only are the ones who can actually come out with this kind of, ಇಲ್ಲ ಅಂತ ಹೇಳಿದ್ರೆ ಅಯ್ಯೋ ನಾನು ಔಟ್ ಆಗ್ಬಿಟ್ರೆ ನಾನು ಸೆಟಲ್ ಆಗ್ತೀನಿ, ನಾನು ಇದಾಗ್ತೀನಿ ಅಂತ ಕುಟ್ಕೊಂತ ಆಡ್ಕೊಂಡು ಆಡ್ತಾರೆ. ಅಲ್ಲ, this is one of the reason why. ಒಂದೇ ಒಂದು ಆಡ್ ಮಾಡ್ತೀನಿ ಅಷ್ಟೇ RX. ರಾಹುಲ್ ದ್ರಾವಿಡ್ ನೀವು ಕುಟ್ಟಿ ಅಂದ್ರಲ್ಲ, ರಾಹುಲ್ ದ್ರಾವಿಡ್ ತಲೆ ಕೆಡ್ಸ್ಕೊಂಡ್ರು, ಅವ್ರಿಗೂ ಏನು ಮಾಡಕ್ ಆಗ್ಲಿಲ್ಲ. ಸುಮ್ನೆ ಅವ್ರನ್ನ ಕರ್ಕೊಂಡೋಗಿ ಡೆಲ್ಲಿ ಡೇರ್ಡೆವಿಲ್ಸ್ ಆಡ್ಸಿದ್ರು, ಅಲ್ಲಿ ಚೆನ್ನಾಗಿ ಆಡಿದ್ರು ಅವರು. ಕರೆಕ್ಟ್ ಅಲ್ವಾ? ಸೊ if he is doing well in T20, obviously there is something else that he has to do for longer format ಗೆ mental discipline he needs to get in. ಉಲ್ಟಾ ಹೇಳ್ತಿದ್ದೀರಾ RX? ಉಲ್ಟಾ ಹೇಳ್ತಾ ಇರಾ. ಟೆಸ್ಟ್ ಮ್ಯಾಚ್ ಅಲ್ಲಿ 38 ಆವರೇಜ್, ಶಾರ್ಟರ್ ಫಾರ್ಮ್ಯಾಟ್ ಅಲ್ಲಿ 18 ಆವರೇಜ್. ಅಲ್ಲ, ಒನ್ ಡೇ ಕ್ರಿಕೆಟ್ ಅಲ್ಲಿ ಇನ್ನೂ ಇಲ್ಲ. ಲಾಂಗರ್ ಫಾರ್ಮ್ಯಾಟ್ ಅಲ್ಲಿ ಸಕ್ಸಸ್ ಚೆನ್ನಾಗಿದೆ, ಯಾರು ಫೀಲ್ಡರ್ ಗಳಿರಲ್ಲ ಅಲ್ಲಿ. Unbelievable. No, he's done pretty well in IPLs. He's done pretty well for Delhi Daredevils. ಅವನು ಸುಮಾರು ಮ್ಯಾಚ್ one season ನಾನು ತೆಗೆದು ತೋರಿಸ್ತೀನಿ. ಈಗ ನಾನು ಪ್ರಿಪೇರ್ ಆಗಿ ಬಂದಿದ್ದೀನಿ ನಿಮ್ ತರನೇ. ಅಂಡ್ ಇಂಡಿಯಾ ಗಾರ್ಡಿದಲ್ಲಿ ನಾನೇ ಕಾಮೆಂಟ್ರಿ ಮಾಡೋರು, 12 ಗೇಮ್ ಅಲ್ಲಿ 11 ಗೇಮ್ ಅಂಡರ್ 10 ಔಟ್ ಆಗಿದ್ದಾರೆ. ಯಾಕೆ ಔಟ್ ಆಗಿದ್ದಾರೆ ಅಂತಾನೆ ಜಾನಿ, ಏನ್ ಆಟಿಟ್ಯೂಡ್ ಪ್ರಾಬ್ಲಮ್, ಟೆಕ್ನಿಕ್ ಪ್ರಾಬ್ಲಮ್, ಹೆಂಗಪ್ಪ ಅಡ್ರೆಸ್ ಮಾಡ್ತೀಯಾ? ಈ
ನಮ್ಮ ಜೋಶಿ ಅವ್ರು ಹೇಳ್ತಿರ್ತಾರೆ, ಜ್ಞಾಪಕ ಇದೆಯಾ ನಿಮ್ಗೆ? 3 T's. ಅವ್ರು ಕುಡಿಯೋ ಟೀ ಅಲ್ಲ ಸ್ವಾಮಿ, ಸ್ವಲ್ಪ ತಡ್ಕೊಳ್ಳಿ ನೀವು. ಟೆಕ್ನಿಕ್, ಟೆಂಪರಮೆಂಟ್, ಟ್ಯಾಕ್ಟಿಕ್. ಆಯ್ತಾ? ಇಲ್ಲಿ ಏನಪ್ಪಾ ನಮ್ಮ ರಿಷಬ್ ಪಂತ್ ಅವರ ಪ್ರಾಬ್ಲಮ್, ಅವ್ರನ್ನೇ ಇವಾಗ ಎಕ್ಸಾಂಪಲ್ ಅಂತ ತಗೊಂಡ್ಮೇಲೆ ನಾವು ಅವ್ರ ಬಗ್ಗೆನೇ ಮಾತಾಡ್ಬೇಕಾಗತ್ತೆ. IPL ಅಲ್ಲಿ ನಿಮ್ಗೆ ಎಲ್ಲ 11 ಪ್ಲೇಯರು ಅದ್ಭುತವಾಗಿರಲ್ಲ. ಸ್ವಲ್ಪ ಲೋಕಲ್ ಪ್ಲೇಯರ್ ಸಿಗ್ತಾರೆ, ಅವ್ರು ಕಾದ್ಬಿಟ್ಟು ಹಾಕೊಂಡು ಚೆಚ್ಚಾಕ್ಬಿಡ್ಬೋದು. ಯಾಕಂದ್ರೆ ನಿಮ್ಗೆ IPL ಅಲ್ಲಿ ಅಷ್ಟು ಈಸಿ ಇರುತ್ತೆ. ಅದೇ ನೀವು ಒಂದು ಅಂತಾರಾಷ್ಟ್ರೀಯ ಟೀಮ್ ಆಡ್ತಿರುವಾಗ 5 ಕ್ವಾಲಿಟಿ ಬೌಲರ್ಸ್ ಆಡ್ತಿರುವಾಗ ನಿಮಗೆ ಅಷ್ಟು ಈಸಿಯಾಗಿ ಲೂಸ್ ಬಾಲ್ ಸಿಗಲ್ಲ. ನೀವೇ ಫ್ರಸ್ಟ್ರೇಟ್ ಆಗ್ಬಿಡ್ತೀರ. ಅಲ್ಲಿ ಟೆಂಪರ್ಮೆಂಟ್ ಬರುತ್ತೆ, ಆ ಟ್ಯಾಕ್ಟಿಕ್ ಅನ್ನೋದಿರುತ್ತೆ ನೋಡಿ, ಅದು ಕೂಡ ಅಲ್ಲಿ ಬರುತ್ತೆ. ಇವ್ನ್ ಆಡೋಣ, ಸ್ವಲ್ಪ ಹೊತ್ತು ಕಾಯ್ಬೇಕಾಗತ್ತೆ. ನಾನು ಆ ಟೆಂಪರ್ಮೆಂಟ್ ಇನ್ನ ರಿಷಬ್ ಪಂತ್ ಅಲ್ಲಿ ನಾವು ನೋಡೇ ಇಲ್ಲ. ಆ ಅಂತಾರಾಷ್ಟ್ರೀಯ ಮಟ್ಟದ್ದು ಅಲ್ಲಿ ಎಲ್ಲಿ ಗೊತ್ತಾ ನಿಮ್ಗೆ, ಫಾರ್ ಅಂಡ್ ಫ್ಯೂ ಇರೋಂತ ಲೂಸ್ ಡೆಲಿವರೀಸ್ ಕೊಡೋದೇ ಇಲ್ಲ. ವಿಡಿಯೋ ಅನಾಲಿಸ್ ಮಾಡಿ ಅವರು ವಿಜಯ್ ಅವ್ರ ಸ್ಟ್ರೆಂತ್ ಏನು, ಅವ್ರ ವೀಕ್ನೆಸ್ ಏನು ಅಂತ ಅಳ್ದಾಕ್ಬಿಟ್ರೆ ಅವ್ರ ರೇಂಜ್ ಬಾಲೆ ಹಾಕಲ್ಲ. ಈ ಅಪ್ಪ ತನ್ನ ಗೇಮ್ ನ ಸ್ವಲ್ಪ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ ತಗೊಂಡೋದ್ರೆ ಅಲ್ಲಿ ರನ್ ಮಾಡ್ತಾರೆ, ಇಲ್ಲ ಅಂದ್ರೆ ಅಲ್ಲಿಂದ ರನ್ ಅವೇ ಮಾಡ್ತಾರೆ ಖಂಡಿತವಾಗ್ಲು. ಜಾನಿ, ಎಸ್, ಆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆ ತರ ಎಬಿಲಿಟಿ ತೋರಿಸಿಲ್ಲ ಜಾನಿ. ಬಟ್ RX ನೋಡಿದ್ದಾರೆ ನೀವು, ಜೂನಿಯರ್ ಕ್ರಿಕೆಟ್ ಇರ್ಬೋದು, ಈವನ್ ರಂಜಿ ಟ್ರಾಫಿ, ಇರಾನಿ ಟ್ರಾಫಿನಲ್ಲಿ 100 ಹೊಡೆದಿದ್ದಾರೆ. ಅಂದ್ರೆ ಅವರಲ್ಲಿ ಆ ಕ್ವಾಲಿಟಿ ಇದೆ, ಇಲ್ಲ ಅಂತ ಇಲ್ಲ. ಬಟ್ ಅದನ್ನ ಇಂಟರ್ನ್ಯಾಷನಲ್ ಲೆವೆಲ್ಸ್ ಅಲ್ಲೂ ಇನ್ನೂ ಜಾಸ್ತಿ ಅದ್ರ ಕಡೆ ಗಮನ ಹರಿಸಬೇಕಾಗತ್ತೆ. ಅವಾಗಲೇ ಸಕ್ಸಸ್ ಸಿಗೋಂತ ಸಾಧ್ಯತೆ ಇರುತ್ತೆ. ನೀನೇ ಕೋಚ್ GK, ಎಷ್ಟು ದಿನ ವೇಟ್ ಮಾಡ್ತೀಯಾ? ಕಷ್ಟ ಇದೆ ಅದು ಡೆಫಿನೆಟ್ ಆಗಿ ಆ ಫ್ರಸ್ಟ್ರೇಟಿಂಗ್ ಪಾಯಿಂಟ್ ರೀಚ್ ಆಗುತ್ತೆ. ಅದನ್ನ ಈವನ್ ಸೌರವ್ ಗಂಗೂಲಿನೂ ಅದ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ. ಅಂದ್ರೆ ಅವ್ರು ಎಂತ ಲೀಡರ್, ಎಷ್ಟು ಮಾರ್ಗದರ್ಶನ ಕೊಡ್ತಾರೆ ಸೌರವ್ ಗಂಗೂಲಿ, ನಿಮ್ಗೆ ಗೊತ್ತು. ಸೊ ಅಂತವ್ರಿಗೂನು ಆ ಒಂದು ಥ್ರೆಶೋಲ್ಡ್ ಪಾಯಿಂಟ್ ಅಂತ ಇರುತ್ತೆ, ಅಲ್ಲಿ ತನಕ ಟಚ್ ಆಗಿದೆ. ಅಂದ್ರೆ ರಿಷಬ್ ಪಂತ್ ಟ್ಯಾಲೆಂಟ್ ಯಾರಿಗೂನು ಅದ್ರ ಬಗ್ಗೆ ನಂಬಿಕೆ ಇಲ್ಲ ಅಂತ ಏನಿಲ್ಲ. ಅವರು ತುಂಬಾ ಒಳ್ಳೆ ಪ್ಲೇಯರ್ ಅಂತ ಎಲ್ಲರಿಗೂ ಗೊತ್ತು. ಬಟ್ ಅದ್ ಬರ್ಬೇಕಲ್ಲ. ಅಂದ್ರೆ ಲಾಂಗರ್ ಫಾರ್ಮ್ಯಾಟ್ ಅಲ್ಲಿ 100 ಹೊಡೆದಿದ್ದಾರೆ ವಿಜಿ. ಅಂದ್ರೆ ಇಂಗ್ಲೆಂಡ್ ಅಲ್ಲಿ ಹೊಡೆದಿದ್ದಾರೆ, ಆಸ್ಟ್ರೇಲಿಯಲ್ಲಿ ಹೊಡೆದಿದ್ದಾರೆ, ಇಲ್ಲ ಅಂತ ಇಲ್ಲ. ಬಟ್ ನೀವು ಎಷ್ಟು ಮಟ್ಟಿಗೆ ಸತತವಾಗಿ ಆಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಬಟ್ ತುಂಬಾ ಜಾಸ್ತಿ ಲಾಂಗ್ ರೋಪೇ ಆಯ್ತದ. ಲಾಂಗ್ ರೋಪ್ ಅಂದ್ರು RX, ಇದನ್ನ ಕನೆಕ್ಟ್ ಮಾಡಿ ಪ್ರಶ್ನೆ ಕೇಳ್ತೀನಿ ನಾನು. ಇದು ಸ್ವಲ್ಪ ತಲೆ ತಿನ್ನೋಂತದೆ. ಈಗ GK ಹೇಳಿದ್ರು, ಒಂದಿಷ್ಟು ಥಿಯರಿ ಹೊಡೆದ್ರು GK. ಲಾಂಗ್ ರೋಪು, ಕಾಯ್ಬೇಕು, ಪೇಷನ್ಸು, ಸೆಲೆಕ್ಟರ್ಸ್ ಕಾಯ್ತಾರೋ ಇಲ್ಲೋ ಗೊತ್ತಿಲ್ಲ, ನಾಳೆ ಏನಾಗುತ್ತೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತೇನೆ, ನೀನೇ ಕೋಚು, ರಿಷಬ್ ಪಂತ್ ಈ ತರ ಆಡ್ತಾ ಇರೋದು ನೋಡ್ರಿ ನಿಂಗೆ ಒಳಗಡೆ ಫ್ರಸ್ಟ್ರೇಟ್ ಆಗ್ತಾ ಇರುತ್ತೆ. ಒಂದ್ ಸಣ್ಣದೊಂದೆರಡು ಕರೆಕ್ಟ್ ಆಗಿ ವರ್ಕ್ ಆಗುವಂತ ಕೆಳಗಡೆ ಹೊಡಿಯಪ್ಪ, 20 ಬಾಲ್ ಮೇಲೆ ಹೊಡಿಬೇಡ. ಇದ್ರ ಟೆಕ್ನಿಕ್ ಚೇಂಜ್ ಏನಿಲ್ಲ, ಟ್ಯಾಕ್ಟಿಕ್ಸ್ ಹೇಳ್ಕೊಡಿ, ಆಡೋ. ಆಮೇಲೆ ಸೆಟ್ಲ್ ಆದ್ಮೇಲೆ ನಿನ್ನ ಈ ಟೀಮ್ ಅಲ್ಲಿ ಸೆಟ್ಲ್ ಆದ್ಮೇಲೆ ಚೆನ್ನಾಗಿ ಹೊಡಿ. ನಿನ್ ಕಾನ್ಫಿಡೆನ್ಸ್ ಅವರೇ ನಿನ್ ನ್ಯಾಚುರಲ್ ಗೇಮ್ ಮಾಡು. 1-2 ಸಣ್ಣ ಚೇಂಜಸ್ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಆಕ್ಚುಲಿ ನಾನ್ ಹೇಳ್ತೀನಿ, ನೀವ್ ಹೇಳಿದ್ದೀನಿ ನಾನು ಎಂಡಾರ್ಸ್ ಮಾಡ್ತೀನಿ. ಅದ್ಭುತವಾದಂತ ಟ್ಯಾಲೆಂಟ್, ಸೂಪರ್ ಟೈಮಿಂಗ್ ಇದೆ, ಧೈರ್ಯ ಇದೆ. ಯು ಆರ್ ಆಸ್ ಗುಡ್ ಆಸ್ ಯುವರ್ ವೀಕೆಸ್ಟ್ ಲಿಂಕ್ ಅಂತ ಅನ್ಸಲ್ವಾ RX? ಕರೆಕ್ಟ್. ಅದು ನೀವು ಇನ್ನೊಂದು ನೋಡ್ಬೇಕು, ಏನಕ್ಕೆ ಅವರು ಹಿಂಗ್ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಏನಕ್ಕೆ 10 innings 11 innings ತಗೊಂಡಿದ್ದಾರೆ ಅವರು ಇನ್ನು ಇದನ್ನ ಕನ್ಸಿಸ್ಟೆನ್ಸಿ ಬರೋದಕ್ಕೆ ಅಂತ ಹೇಳಿದ್ರೆ, ದೆನ್ ಯು ಗೋ ಬ್ಯಾಕ್ ಟು ಹಿಸ್ ಕ್ಯಾರೆಕ್ಟರ್ ಅಗೇನ್. ದಟ್ ಸೇಮ್ ಕ್ಯಾರೆಕ್ಟರ್, ದಟ್ ಫಿಯರ್ಲೆಸ್ ಕ್ಯಾರೆಕ್ಟರ್ ವಿಚ್ ಬ್ರಾಟ್ ಹಿಮ್ ಹಿಯರ್, ಇಲ್ಲಿ ಅದು ಅವನಿಗೆ ವೀಕ್ನೆಸ್ ಆಗ್ತಾ ಇದೆ ಇಲ್ಲಿ. ಸೊ ದಟ್ ಈಸ್ ವೇರ್ ವಿತ್ ಎಕ್ಸ್ಪೀರಿಯನ್ಸ್ ಹಿ ವಿಲ್ ಗೋ ಬ್ಯಾಕ್ ಅಂಡ್ ಸೇ, ಇಲ್ಲ ಗುರು, ಈ ತರ ನಾನು ಗಾಂಚಲಿ ಮಾಡ್ಕೊಂಡು ಆಡಿದ್ರೆ ಆಗಲ್ಲ. So this is where a person's character or a person's upbringing comes into play. ಇವಾಗ ನಿಮ್ಮಲ್ಲಿ ಎಷ್ಟು ಇದಿದೆ, ನಾನು ತಲೆ ಬಗ್ಸಿ ಇಲ್ಲ, ನಾನು ನೆಕ್ಸ್ಟ್ ಕನ್ಸಿಸ್ಟೆನ್ಸಿ ಐ ನೀಡ್ ಟು ಸ್ಟಾರ್ಟ್ ಸ್ಕೋರಿಂಗ್ ರನ್ಸ್, ಅಲ್ಲಿ ಹೋಗಿ ನೀವ್ ಏನ್ ಚೇಂಜ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಜನ ನನ್ಗೆ ಐ ಆಮ್ ಕ್ವೈಟ್ ಶ್ಯೂರ್ ಜನ ಅವನಿಗೆ ನೀನ್ ನೆಲದಲ್ಲಿ ಆಡು ಅಂತ ಹೇಳಿಲ್ಲ ಅಂತ ಏನಿಲ್ಲ, ಹೇಳಿರ್ತಾರೆ ಅನ್ಕೊಂಡಿದೀನಿ ನಾನು, ಕೋಚಸ್ ಹೇಳಿರ್ತಾರೆ ಅವನ್ಗೆ. ಆದ್ರೂ ಎಂತ ಹುಡುಗರು ಹೆಂಗೆ ಅಂತ ಹೇಳಿದ್ರೆ, ಈಗಿನ ಕಾಲದ ಹುಡುಗರು ಹೇಗೆ ಅಂತ ಹೇಳಿದ್ರೆ, ಅಯ್ಯೋ ನಾನ್ ಆಡ್ತೀನಿ ನೀನೇನ್ ಹೇಳೋದು ಅಂತ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಐ ಡೆಫಿನೆಟ್ಲಿ ಸಿ ಹಿಮ್ ಚೇಂಜಿಂಗ್. ಯಾಕಂದ್ರೆ ಈ ತರ ಆಗೋದಿಲ್ಲ ಜಾಸ್ತಿ. ಸೊ ಡೆಫಿನೆಟ್ಲಿ ನೀವ್ ಹೇಳಿದ್ ಕರೆಕ್ಟ್. ಅದರಲ್ಲಿ ಸ್ವಲ್ಪ ಸ್ಮಾರ್ಟ್ ಇರೋರು ಏನ್ ಮಾಡ್ತಾರೆ, ಟ್ಯಾಕ್ಟಿಕಲಿ ಹೋಗಿ ದೇ ವಿಲ್ ವರ್ಕ್ ಅಂಡ್ ದೆನ್ ಕಮ್ ಬ್ಯಾಕ್ ಅಗೇನ್. ದೇರ್ ಆರ್ ಎನಫ್ ಕ್ರಿಕೆಟರ್ಸ್ ಹೂ ಹ್ಯಾವ್ ಡನ್ ದಟ್. ಇವ್ರೊಬ್ರೇ ಅಲ್ಲ, ಎಲ್ಲರೂ. ಅವರುನು ಒಂದ್ ಇನ್ನಿಂಗ್ಸ್ ನೋಡಿದೀನಿ, ಅವರುನು ಟೆಸ್ಟ್ ಮ್ಯಾಚ್ ಅಲ್ಲಿ ಬಂದು ಡಿಫೆನ್ಸ್ ಆಡಿ 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 ದೆನ್ ಈ ಗಾಟ್ ಸ್ಟಕ್. ಏನ್ ಮಾಡೋದು ಗೊತ್ತಾಗ್ಲಿಲ್ಲ, ತಿರ್ಗಾ ಒಂದು ಆಫ್ ಸ್ಟಂಪ್ ಇಂದ ಲೆಗ್ ಸೈಡ್ ಹೊಡೆದು ಔಟ್ ಆಗಿ ಹೋದ್ರು. ಸೊ ಹಿ ಈಸ್ ಆಲ್ಸೋ ವರ್ಕಿಂಗ್ ಔಟ್ ಇವಾಗ. ಸೊ ಹೇಳಿ. ಕರೆಕ್ಟ್. ನಾನು ಇದನ್ನ ಆಡ್ ಮಾಡ್ತಾ, ಜಾನಿ, ಈಗ ಒಂದು ವರ್ಡ್ ಯೂಸ್ ಮಾಡ್ದ RX, ಫಿಯರ್ಲೆಸ್ ಅಂತ.
ಅಂದ್ರೆ ದರ್ಸ್ ಎ ಥಿನ್ ಲೈನ್ ಅಂತ ಅನ್ಸಲ್ವಾ ಫೂಲಿಶ್ನೆಸ್ಗೂ ಫೇರ್ನೆಸ್ಗೂ ಅಂತ. ಇಂಗ್ಲಿಷ್ ಅಲ್ಲಿ ಒಂದು ಸೇಯಿಂಗ್ ಇದೆ, ಜೋಕ್ ತರನೇ ಹೇಳೋ ತರ, ಏನಂತಂದ್ರೆ ಎ ಮ್ಯಾನ್ ಶಿಟ್ಟಿಂಗ್ ಇನ್ ಇಸ್ ನೈಬರ್ಸ್ ಗಾರ್ಡನ್ ಅಂಡ್ ಆಸ್ಕಿಂಗ್ ಫಾರ್ ವಾಟರ್. ಪಕ್ಕದ ಮನೆಯವ್ರ ಕಾಂಪೌಂಡ್ ಒಳಗಡೆನೆ ಆರ್ಬಿಟ್ಟು ಇದು ಧೈರ್ಯ ನಾನು ಇರೋದೇ ಹಿಂಗೆ ಅಂತಂದ್ರೆ ನಾಳೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಸಸ್ಟೈನ್ ಆಗ್ತಾರ? ಆಗಲ್ಲ. ಬಟ್ ಇಲ್ಲಿ ಪ್ರಶ್ನೆ ಕೇಳ್ತಾರೆ, ನಿಮಗೆ ಕೌಂಟರ್ ಮಾಡಕ್ ಕೇಳ್ತೀನಿ. ಎಲ್ಲಾರ ಮಾತು ಕೇಳ್ದೆ ಇರೋದು ಒಂದು, ಯಾರ ಮಾತು ಕೇಳ್ದೆ ಇರೋದು ಇನ್ನೊಂದು. ಈ ರಿಷಬ್ ಪಂತ್ ಎಲ್ಲಿ ಬರ್ತಾರಪ್ಪ? ಈಗಂತೂ ಒಂಥರ ಬಂಡ ಧೈರ್ಯ ಅಂದ್ರಲ್ಲ, ಯಾರೇನೇ ಮಾಡ್ಲಿ ನಾನ್ ಹಿಂಗೆ ಅಂತ. ಅಂದ್ರೆ ನಮ್ಮ ಉಪೇಂದ್ರ ಅವ್ರ ಒಂದ್ ಪಿಕ್ಚರ್ ಇತ್ತಲ್ಲ, ನಾವ್ ಯಾರಿಗೂ ತಲೆ ಬೆಂಡ್ ಆಗಲ್ಲ ಅಂತ. ಆತರ ಆಗಕ್ಕಾಗಲ್ಲ ವಿಜಯ್. ಅಂದ್ರೆ ಕ್ಲಿಯರ್ ಆಗಿದೆ ವಿಜಯ್ ಹೇಗಿರ್ಬೇಕು ಅಂದ್ರೆ, ಇನಿಷಿಯಲ್ ಫೌಂಡೇಶನ್ ಇಯರ್ಸ್ ಮಕ್ಳಿಗೆ ಹೇಳ್ಕೊಡುವಾಗ ನೀವು ಟೆಕ್ನಿಕ್ ಮೇಲೆ ಇಂಪ್ರೆನ್ಸ್ ಮಾಡ್ತೀರಾ. ಅದೇ ಬೆಳಿತಾ ಬೆಳಿತಾ ಟ್ಯಾಕ್ಟಿಕ್ಸ್ ಮೇಲೆ ಬರ್ತೀರಾ ನೀವು. ಟ್ಯಾಕ್ಟಿಕ್ಸ್ ಯಾವಾಗ, ಟ್ಯಾಕ್ಟಿಕ್ಸ್ ಅಂದ್ರೆ ಏನು ಅಂತ ಒಂದ್ ಸ್ವಲ್ಪ ಕ್ಲಾರಿಫೈ ಮಾಡ್ಬಿಡೋಣ. ಇವಾಗ ನೀವು ಆಸ್ ಅ ಬೌಲರ್ ಇವನ್ನ ಪ್ಲಾನ್ ಮಾಡ್ಬೋದು, ಗುರು ಇವ್ನ ಕಾಲ್ ಬರ್ತಾ ಇಲ್ಲ, ಇವ್ನು ಸ್ವಲ್ಪ ಔಟ್ಸೈಡ್ ಆಶ್ರಮ ಪಕೋಣ, ಮುಂದೆ ಅಲ್ಲಿ ನಿಲ್ಸಿ ಅಲ್ಲೇ ಇಡೋಣ, ಒಂದು ಎಡ್ಜ್ ಹೊಡಿಯತ್ತೆ. ಅಥವಾ ಇವ್ನು ಬೌನ್ಸರ್ ವೀಕ್ ಇದ್ದಾನೆ, ಅಲ್ಲಿ ಇಬ್ಬರನ್ನ ಇಟ್ಕೊಂಡು ಹಾಕೋಣ ಬೌನ್ಸರ್. ಈ ನೋಡಿ, ಇದನ್ನ ಟ್ಯಾಕ್ಟಿಕ್ಸ್ ಅಂತ ಕರೀತಾರೆ. ಎಲ್ ಫೀಲ್ಡ್ ಸೆಟ್ ಇಟ್ಕೊಳ್ಳೋದು, ಬ್ಯಾಟ್ಸ್ಮನ್ ಏನ್ ಟೆಕ್ನಿಕ್ ಇದೆ, ನಾನ್ ಯಾವ ತರ ಬೌಲರ್, ಇದೆಲ್ಲ ಟ್ಯಾಕ್ಟಿಕ್ಸ್ ಬರುತ್ತೆ. ನೆಕ್ಸ್ಟ್ ಲೆವೆಲ್ ಏನಪ್ಪಾ ಅಂದ್ರೆ, ನೀವು ಎಲ್ಲಿ ನಿಮ್ಗೆ ಇದೆರಡೂ ಸೇರಿದ್ರು ವರ್ಕ್ ಆಗಲ್ಲ ನೋಡಿ, ಅಲ್ಲಿ ಟೆಂಪರ್ಮೆಂಟ್ ಲೆಕ್ಕ ಬರುತ್ತೆ. ಯಾವಾಗ ನೀವು ಆ ತಾಳ್ಮೆನ ತೋರಿಸ್ಬೇಕಾಗತ್ತೆ. ಫ್ರಸ್ಟ್ರೇಷನ್ ಇದ್ರೂ ಕೂಡ ನಿಮ್ಮೊಳಗೆ ಅದನ್ನ ಆಚೆ ತೋರ್ಸ್ಕೊಳಕ್ಕಾಗಲ್ಲ. ಯು ಕಾಂಟ್ ಟೆಲ್ ದ ಅಪೋನೆಂಟ್ ನಾನು ಫ್ರಸ್ಟ್ರೇಟ್ ಆಗೋಗಿದ್ದೀನಿ, ಇವಾಗ ಬ್ರೇಕ್ ಅವೇ ಮೂಮೆಂಟ್ ನಾನು ಬೀಸ್ಬಿಡ್ತೀನಿ ಅಂತ. ಅಲ್ಲಿ ನೀವು ಎಷ್ಟು ನೋಡಿ, ಧೋನಿ ಮುಖದಲ್ಲಿ ಏನು ಗೊತ್ತಾಗ್ತಾ ಇರ್ಲಿಲ್ಲ. ಆ ಯಪ್ಪ ಏನ್ ಮಾಡ್ತಾನೆ, ಏನ್ ಹೇಳ್ತಾನೆ, ಅವ್ರ ತಲೆಯಲ್ಲಿ ಏನ್ ನೋಡ್ತಾ ಇದೆ ಏನು ಸುಮ್ಮನೆ ಸೈಲೆಂಟ್ ಆಗಿ ಬುದ್ಧ ತರ ಇರೋರು. ನೋಡಿದವರು ಇವನ್ನ ಪೆದ್ದ ಅನ್ಕೊಳ್ತಾ ಇದ್ರು, ಬಟ್ ಇವರು ಬುದ್ಧ, ಇವರು ಅದ್ಭುತ ಇವರು. ಸೊ ಈ ಇದೆ ನೋಡಿ ಪ್ರೋಗ್ರೆಷನ್, ಟೀಸ್ ಅಲ್ಲೇ ಪ್ರೋಗ್ರೆಷನ್ ಹೇಳಿದೀನಿ ವಿಜಯ್. ಇದು ಟೆಕ್ನಿಕ್, ಟ್ಯಾಕ್ಟಿಕ್, ಟೆಂಪರ್ಮೆಂಟ್. ಸೊ 3 ಜನ ಎಷ್ಟೊತ್ತಿಂದ ಇಚ್ಚಿಂಗು ಜಿ ಕೆ ಕೈ ಎತ್ತನೇ ಇದಾರೆ. ನಿನ್ನ ಹತ್ರನೇ ಕೇಳ್ತಾ ಇದ್ದು, 3 ವರ್ಡ್ ಯೂಸ್ ಮಾಡಿರೋದು ಜಾನಿ ಒಟ್ಟಿಗೆ ಬಂದ್ಬಿಡ್ತು ಅಂದ್ರೆ ಅವ್ರದ್ದು ಜೀನಿಯಸ್ ಆಗಿ ಹೋಗ್ತಾರೆ. ಸೋಮನ್ ಲೈಕ್ ತೆಂಡೂಲ್ಕರ್ ಚಿಕ್ಕ ಏಜ್ ಅಲ್ಲೇ ಟೆಂಪರ್ಮೆಂಟ್ ಇತ್ತು, ಟ್ಯಾಕ್ಟಿಕ್ಸ್ ಇತ್ತು, ಟೆಕ್ನಿಕಲ್ ಇತ್ತು, ಎಲ್ಲ ಚೆನ್ನಾಗೇ ಇತ್ತು ಅವ್ರಿಗೆ. ಸೊ ಸಕ್ಸಸ್ ರೇಟ್ ಆ ತರ ಇರೋದು. ಅಂದ್ರೆ ಕಾನ್ಶಿಯಸ್ಲಿ ಅದನ್ನ ಯಾಕೆ ಡೆವಲಪ್ ಮಾಡಬಾರ್ದು ಜಿ ಕೆ? ನಾವು ಆಸ್ ಕೋಚಸ್ ಯಾಕೆ ಪ್ಲೇಯರ್ಸ್ ನ ಗಿನಿಪಿಕ್ಸ್ ಆಗಿ ಯೂಸ್ ಮಾಡ್ತೀವಿ? ಓ ಇದು ವರ್ಕ್ ಆಗ್ಲಿಲ್ವಾ, ಇದು ಟ್ರೈ ಮಾಡು, ಇದು ವರ್ಕ್ ಆಗ್ಲಿಲ್ವಾ, ಅದು ಟ್ರೈ ಮಾಡು. ಯಾವ್ದು ವರ್ಕ್ ಮಾಡುತ್ತೆ, ಯಾವ್ದು ಟ್ರೈ ಮಾಡಿದ್ರೆ ಯಾವ್ದು ಒಳ್ಳೇದು ಅನ್ನೋ ಡಿಸ್ಕ್ರಿಷನ್ ಜಗತ್ತಲ್ಲಿ ಯಾವ್ದಾರ ಕೋಚ್ ಗಿದ್ಯಾ ಅಥವಾ ಇನ್ನೂ ಹುಡುಕ್ತಾನೆ ಇದಾರ ಐಡಿಯಲ್ ಕೋಚ್? ಕಷ್ಟ ಇದೆ ವಿಜಯ್. ಅದು ಅಂದ್ರೆ ಅದನ್ನ ನೀವು ಐಡೆಂಟಿಫೈ ಮಾಡೋದು ಕಷ್ಟ ಇದೆ, ಬಟ್ ಸಾಧ್ಯ ಇಲ್ಲ ಅಂತ ಏನಿಲ್ಲ. ಎಲ್ಲೋ ಬೆರಳು ಎಣಿಕೆ ಅಷ್ಟು ಕೋಚ್ಗಳಿಗೆ ಅದು ಅರಿವಿದೆ. ಅಂದ್ರೆ ನೀವು ಟೆಕ್ನಿಕ್, ಗಾಡ್ ಗಿವನ್ ಟೆಕ್ನಿಕ್ ಚೇಂಜ್ ಮಾಡಕ್ ಹೋಗ್ಕೊಡುದು. ಅಂದ್ರೆ ಟೆಂಪರ್ಮೆಂಟ್ ಮೇಲೆ ವರ್ಕ್ ಮಾಡಿ, ಟ್ಯಾಕ್ಟಿಕ್ಸ್ ಹೇಳ್ಕೊಡಿ. ಬಟ್ ನೀವು ಏನಾದ್ರೂ ಅವ್ರದ್ದು ಟೆಕ್ನಿಕ್ ತುಂಬಾನೇ ಸರಿ ಇಲ್ಲ ಅಂದ್ರೆ ಆಚೆ ಹೋಗ್ತಾ ಇದೆ, ಅಷ್ಟು ಅಂದ್ರೆ ಬೇಸಿಕ್ಸ್ ಗಿನ್ನಾನೇ ವಾಲ್ತಾ ಇದೆ ಅಂದ್ರೆ ನೀವು ಫೈನ್ ಟ್ಯೂನ್ ಮಾಡ್ಬೋದು ಹೋಗ್ತಾ ಹೋಗ್ತಾ. ಇದ್ರ ಬಗ್ಗೆ ಅಂತೂ ಸಾಕಷ್ಟು ಚರ್ಚೆ ಮಾಡ್ಬೋದು. ಅಂದ್ರೆ 3 ಡಿಸಿಪ್ಲಿನ್ ಅಷ್ಟೇ ಇಂಪಾರ್ಟೆಂಟ್. ಅಂದ್ರೆ ನಿಮ್ಗೆ ಟೆಕ್ನಿಕ್ ಎಷ್ಟು ಇಂಪಾರ್ಟೆಂಟು, ಟ್ಯಾಕ್ಟಿಕ್ಸ್, ಯಾವ ಸಿಚುಯೇಷನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಅದೆಲ್ಲ ನೀವು ಎಷ್ಟು ಹೇಳ್ಕೊಟ್ರು ಅವ್ರು ಮಾಡ್ಬೇಕಾಗತ್ತೆ. ಒಳಗೋದಾಗ ಅವ್ರು ಅಸೆಸ್ ಮಾಡ್ಬೇಕಾಗತ್ತೆ. ಯಾವ ವಿಕೆಟ್ ಹೇಗಿದೆ, ಯಾವ ಬೌಲರ್ ಏನ್ ಮಾಡ್ತಾ ಇದ್ದಾನೆ, ಆಡ್ಬೋದು, ನಾವು ಯಾವ ತರ ಪೇಸ್ ಮಾಡ್ಬೋದು ಇನ್ನಿಂಗ್ಸ್ ಅಂತ ನಾವು ಆಚೆ ಕೂತ್ಕೊಂಡಂತೂ ಹೇಳ್ಕೊಡಕ್ ಆಗಲ್ಲ. ಒಂದು ಟೆಂಪರ್ಮೆಂಟ್ ಮಾತಿಗೆ ಬರ್ತೀನಿ ವಿಜಿ. ನಮ್ಮ ಓನ್ ಗೌರವ್ ಧೀಮನ್ ಅಂದ್ರೆ ಅವ್ನಿಗೆ ಎಷ್ಟು ಗಾಡ್ ಗಿವನ್ ಟ್ಯಾಲೆಂಟ್ ಇತ್ತು ವಿಜಿ. ಅಂಡರ್-19 ಇಂಡಿಯಾ ವರ್ಲ್ಡ್ ಕಪ್ ಅಲ್ಲಿ 3 ಸತತ 100s ಎಲ್ಲ ಹೊಡೆದ್ರು. ಇಲ್ಲಿ ಬಂದ್ರು, ಬೌಲಿಂಗು ಚೆನ್ನಾಗ್ ಮಾಡ್ತಾ ಇದ್ರು, ಬ್ಯಾಟಿಂಗು ಚೆನ್ನಾಗ್ ಆಡ್ತಾ ಇದ್ರು. ಬಟ್ ಟೆಂಪರ್ಮೆಂಟ್ ಅಂದ್ರೆ ಎಷ್ಟು ಒಳ್ಳೆ ಟ್ಯಾಲೆಂಟ್ ಸುಮ್ನೆ ಡೌನ್ ದ ಡ್ರೈನ್ ಹೋದಂಗೆ. ಅಂದ್ರೆ ಆ ಟೆಂಪರ್ಮೆಂಟ್ ಪಾರ್ಟ್ ಹೋಗ್ತಾ ಅಂದ್ರೆ ನೀವು ಸೀನಿಯರ್ ಲೆವೆಲ್ ಬರ್ತಾ ಇದ್ದಾಗ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಚಾಣಕ್ಯನ ಹೇಳ್ಬಿಡಿದ್ರಲ್ಲ, ದಂಡಂ ದಶಗುಣಂ ಅಂತ. ಅಂದ್ರೆ ಅರ್ಥ ಏನು, ಒಂದ್ಸಲಿ ಹೇಳ್ತೆ, 2 ಸಲ ಹೇಳ್ತೆ. ಇನ್ನೊಂದು ಸೇಯಿಂಗು ಇದೆ, ಡೋಂಟ್ ಅಡ್ವೈಸ್ ಎ ಫೂಲ್ ಅಂತ. ಅಂದ್ರೆ ಮೂರ್ಖರಿಗೆ ಹೋಗಿ ಅಡ್ವೈಸ್ ಮಾಡೋಂತ ನೆಸೆಸಿಟಿ ಇಲ್ಲ. ಕೇಳ್ತಾರೆ ಮಾತು, ರೆಸ್ಪಾಂಡ್ ಮಾಡ್ತಾರೆ, ಅಥವಾ ತುಂಬಾ ತಲೆ ತಿನ್ನೋಂಗು ಇಲ್ಲ. ನಾನ್ ಹೇಳ್ದಂಗೆ ನಡಿಬೇಕು ಅಂತಾನು ಇಲ್ಲ ಜಿಕೆ. ಆದ್ರೆ ಇಲ್ಲಿ ಆರ್ಎಕ್ಸ್ ಇದೀರಲ್ವಾ, ನೀವು ನೋಟ್ಸ್ ಬರ್ಕೋತಾ ಇರ, ಪರವಾಗಿಲ್ಲ, ತೊಂದ್ರೆ ಇಲ್ಲ. ಯಾಕೆಂದ್ರೆ ಕೌಂಟರ್ ಮಾಡೋದಕ್ಕೆ ನಾನ್ ನಿಮ್ ಕೌಂಟರ್ ಮಾಡ್ತಾ ಇದೀನಿ ಅಂತ. 3 ಜನ ಪ್ಲೇಯರ್ಸ್ ನನಗ್ ಜ್ಞಾಪಕ ಬರ್ತಾರಪ್ಪ. ಒಂದು ವೀರೇಂದ್ರ ಸೆಹ್ವಾಗ್, ಇನ್ನೊಂದು ಅವ್ರಕಿನ ಮುಂಚೆ ಅನಿಲ್ ಕುಂಬ್ಳೆ, ಅದಾದ್ಮೇಲೆ ಬುಮ್ರಾ. 3 ಡಿಫ್ರೆಂಟ್ ಪ್ಲೇಯರ್ಸ್, ಕರೆಕ್ಟಾ? ಒಬ್ಬ ಬ್ಯಾಟ್ಸ್ಮನ್ ಪಿಕ್ ಮಾಡಿ, ಒಬ್ಬ ಫಾಸ್ಟ್ ಬೌಲರ್ ಪಿಕ್ ಮಾಡಿ, ಒಬ್ಬ ಸ್ಪಿನ್ನರ್. ಈ 3 ಜನನು ಟೆಕ್ನಿಕ್ ಬಗ್ಗೆ ಮಾತಾಡ್ತಾ ಯಾರ ಕೋಚ್ ಅನ್ಕೊಂಡ್ ಚೇಂಜ್ ಮಾಡಿದ್ರೆ ಇವತ್ತಿನ ದಿವಸ ಇವ್ರು 3 ಜನ ಕಳೆದೋಗಿರೋರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ, ಕರೆಕ್ಟಾ?
ಕರೆಕ್ಟ್. ಸೊ ಹಂಗೆ ನೀವು ಹೇಳಿದ್ರಲ್ಲ ಕೋಚಸ್, ಇವಾಗ ಕೋಚಸ್ ಬಗ್ಗೆ ಮಾತಾಡಿದ್ರಲ್ಲ, ನೀವು ನೋಡಿದ್ರೆ ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ಯಾರು ಜಾಸ್ತಿ ಕೋಚ್ ಮಾಡ್ಲಿಲ್ಲ. ಬಚಾವ್ ಹೋಗ್ಬಿಟ್ರು. ಒಳ್ಳೇದು. ಇಲ್ಲ, ಕೆಲವು ಸಲ ಒಳ್ಳೇದು. ಐ ರಿಮೆಂಬರ್ ಬುಮ್ರಾ NCA ಬಂದಾಗ ಅರುಣ್ ಬೌಲಿಂಗ್ ಕೋಚ್ NCA ಕೋಚ್ ಆಗಿದ್ರೆ ಅವಾಗ ಅರುಣ್ ಅದನ್ನೇ ಹೇಳಿದ್ದು, ಅವ್ರು ನೋಡಿದ ಕೂಡ್ಲೆ ಅವ್ರನ್ನ ಅದನ್ನ ಏನು ಆಕ್ಷನ್ ಏನು ಚೇಂಜ್ ಮಾಡಬೇಡಿ, ಏನು ಇದ್ ಮಾಡಕ್ ಹೋಗ್ಬೇಡಿ. ಹಿ ವರ್ಕ್ಡ್ ಆನ್ ಫ್ಯೂ ಅದರ್ ಥಿಂಗ್ಸ್. ಅವರು ರನ್ನಿಂಗ್ ಟುವರ್ಡ್ಸ್ ಇಸ್ ರನ್ ಅಪ್ ಮೇಲೆ ವರ್ಕ್ ಮಾಡೋದು ಅಷ್ಟೇ ಬಿಟ್ಬಿಟ್ಟು, ಅಂಡ್ ದೆನ್ ದೇ ಕೆಪ್ಟ್ ಆನ್ ವರ್ಕಿಂಗ್ ಆನ್ ಇಸ್ ಗೇಮ್ ಸೆನ್ಸ್ ಇದರಲ್ಲಿ. ಸೊ ಇಫ್ ಯು ಸೇ ದೇರ್ ಆರ್ ನಾಟ್ ಎನಫ್ ಕೋಚಸ್ who understands all these things and allow a player to empower a player, andre I don't believe that, because they're quite. ನಾನು ಹೇಳಿಲ್ಲಪ್ಪ, ನಾನು ಎಲ್ಲೇ ಹೇಳಿದ್ವಲ್ಲ, ನಾನು ಎಲ್ಲೇ ಹೇಳ್ದೆ, ನಿನ್ನ ಹೆಸರು ಹೇಳ್ಬಿಟ್ಟೆ ಅದ್ರಲ್ಲಿ ಒಳ್ಳೆ ಕೋಚ್ ಇದಾರೆ ಅಂತ. ನಾನು ಹೇಳಿಲ್ಲ ಅಂತ ಇಲ್ಲ, there are few coaches, but the biggest challenge ಏನು ಅಂತ ಹೇಳಿದ್ರೆ ಇಲ್ಲಿ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ನಮಗೆ we need a change in the thought process of all the people who take up coaching. ಇವಾಗ ಕೋಚಿಂಗ್ ಹೆಂಗಾಗ್ಬಿಡಿದೆ ಅಂತ ಹೇಳಿದ್ರೆ, ನಾನು ಒಂದ್ ಸ್ವಲ್ಪ ಕ್ರಿಕೆಟ್ ಆಡಿದ್ದೀನಿ, ಸೊ ನನಗೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಒಂದ್ ಅಕಾಡೆಮಿ ಓಪನ್ ಮಾಡಿ ನಾನು ಆಡ್ದೆ, ನೀವ್ ಹಿಂಗ್ ಮಾಡ್ರಿ ಅಂತ ಇವಾಗ ಅದು ಬಂದ್ಬಿಡಿದೆ. ಸೊ ದಟ್ ಈಸ್ ವೇರ್ ದ ಪ್ರಾಬ್ಲಮ್ ಲೈಸ್. ಬಟ್ ದೇರ್ ಆರ್ ಪೀಪಲ್ ಹೂ ಆರ್ ಅಲಾವಿಂಗ್ ದ ನ್ಯಾಚುರಲ್ನೆಸ್ ಆಫ್ ದ ಪ್ಲೇಯರ್ಸ್ ಅಲ್ಲಿ ಹೋಗಿ ಎಕ್ಸ್ಪ್ರೆಸ್ ಮಾಡ್ಲಿ ಅಂತ. ದೇರ್ ಆರ್ ಎನಫ್ ಕೋಚಸ್. ಇಟ್ ಆಲ್ ಬಾಯ್ಲ್ಸ್ ಡೌನ್ ಟು ಕೋಚ್ ಡೆವಲಪ್ಮೆಂಟ್. ಅವ್ರ ಮೇಲೆ, ನಮ್ಮ ಮೇಲೆ ಆಸ್ ಕೋಚಸ್ ನಾವು ಡೆವಲಪ್ ಮಾಡ್ಕೋಬೇಕು. ನಮ್ಮ ಬಿಲೀಫ್ ನ ಬ್ರೇಕ್ ಮಾಡಿ, ಈಸ್ ದೇರ್ ಸಮಥಿಂಗ್ ಬೆಟರ್ ದೆನ್ ದಿಸ್, ಬೆಟರ್ ದೆನ್ ವಾಟ್ ಐ ಬಿಲೀವ್ ಇಟ್ ಇಸ್ ರೈಟ್ ಅಂತ ಅದನ್ನ ಬ್ರೇಕ್ ಮಾಡ್ಕೊಂಡು ನಾವು ಇಫ್ ವಿ ಕೀಪ್ ಡೆವಲಪಿಂಗ್ ಅವರ್ ಸೆಲ್ಸ್, ವಿಲ್ ಡೂ ಅ ವರ್ಲ್ಡ್ ಆಫ್ ಗುಡ್ ಟು ಕ್ರಿಕೆಟರ್ಸ್ ಅಂತ ಹೇಳ್ಬೋದು. ಕೆನ್ ಐ ಶೇರ್ ಒನ್ ಎಕ್ಸ್ಪೀರಿಯನ್ಸ್ ಇಲ್ಲಿ ನಂದು? As long as you're not sending bill, you can. ಇಲ್ಲ, this was way back in 1996. ನಾನು when I just started coaching, ಅವಾಗ ಆ ಟೈಮಲ್ಲಿ ನಾನು ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದು ಬೇಸಿಕ್ಲಿ ಎಕ್ಸ್ಟ್ರಾ ದುಡ್ಡು ಬರುತ್ತೆ ನನಗೆ, ಮಂತ್ ಎಂಡ್ ಅಲ್ಲಿ ಎಕ್ಸ್ಟ್ರಾ ದುಡ್ಡು ಆಗುತ್ತೆ ಅಂತ ಅದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಏನಾಯ್ತು ಅಂದ್ರೆ, ಮೈ ಫಸ್ಟ್ ಯಾವ್ದೋ ಒಂದು ಅಕಾಡೆಮಿಗೆ ಹೋಗಿದ್ದೆ. ಆ ಅಕಾಡೆಮಿಲಿ ಒಬ್ಬ ಹುಡುಗನ್ ನೋಡ್ದೆ, ರಾಂಗ್ ಫುಟ್ ಬೌಲರ್ ಅಂತ ಹೇಳ್ತಾರಲ್ಲ, ಅವನು ತಲೆ ಇದ್ರಿಗೆ ಈ ಕಡೆಯಿಂದ ಹಿಂಗ್ ಬಂದು ಹಿಂಗ್ ಒಳಗಡೆ ಬಿಡೋನು, ಬಾಲ್ ಸ್ವಿಂಗ್ ಆಗಿ ಸಿಕ್ಕಾಪಟ್ಟೆ ಇನ್ ಸ್ವಿಂಗ್ ಆಗ್ತಾ ಇತ್ತು. ಬಟ್ ಇನ್ ಮೈ ಒಪಿನಿಯನ್, ನನ್ನ ಲೈಫ್ ಅಲ್ಲಿ ಎಲ್ಲ ಐ ಬೋಲ್ಡ್ ಔಟ್ ಸ್ವಿಂಗರ್ಸ್, ಸೈಡ್ ಆನ್ ಆಕ್ಷನ್ ಅಲ್ಲಿ ಔಟ್ ಸ್ವಿಂಗರ್ಸ್ ಬೋಲ್ ಮಾಡಿದ್ದೆ. ಸೊ ಅವ್ನು ನೋಡಿದ ಕೂಡಲೇ ನಾನು ಹೇಳ್ದೆ, ಈ ಹುಡುಗ ಈ ವಿಲ್ ನಾಟ್ ಪ್ಲೇ ಲಾಂಗ್ ಕ್ರಿಕೆಟ್, ಯಾಕಂದ್ರೆ ಇಂಜುರಿ ಆಗ್ಬಿಡುತ್ತೆ ಇವನಿಗೆ ಚೇಂಜ್ ಮಾಡ್ಬೇಕು ಅಂತ ಹೇಳಿ ನಾನು ಸೆಕೆಂಡ್ ಡೇನೆ ಅವ್ನು ಹಿಡ್ಕೊಂಡು ಅವ್ನ ಆಕ್ಷನ್ ಫುಲ್ ಚೇಂಜ್ ಮಾಡಿದೆ. ಥರ್ಡ್ ಡೇ ಆ ಹುಡುಗ ಬರೋದ್ ನಿಲ್ಸೇ ಬಿಟ್ಟ. ಡೀಸೆಂಟ್ ಆಗಿ ಬೌಲಿಂಗ್ ಮಾಡ್ತಾ ಇದ್ದ ಅವನು. ರಾಂಗ್ ಫುಟ್ ರೈಟ್ ಫುಟ್ ಏನೋ ಒಂದು ಇನ್ ಸ್ವಿಂಗರ್ ಆಗ್ತಾ ಇದ್ದ ಅವನು. ಓಕೆ, ನಾನು ನನ್ನ ಬಿಲೀಫ್ ಇಂದ ಇದು ಹಿಂಗ ಮಾಡಿದ್ರೆ ಅವ್ನು ಹಾಳಾಗ್ಬಿಡ್ತಾನೆ, ನೆಕ್ಸ್ಟ್ ನಾಳೆ ಅವ್ನು ಆಡಕ್ ಆಗೋದಿಲ್ಲ, ಅದಕ್ಕೆ ಇವತ್ತು ಕರೆಕ್ಟ್ ಮಾಡ್ತೀನಿ ಅಂತ ಹೋಗಿ ಆ ಹುಡುಗನ್ ಕೆರಿಯರೇ ಮುಗಿಸ್ಬಿಟ್ಟೆ ನಾನು. ದ್ಯಾಟ್ ಚೇಂಜ್ ಮೈ ಫಿಲಾಸಫಿ ಆಫ್ ಕೋಚಿಂಗ್. Who am I to decide that ನಾಳೆ ಇವನು ಇದಾಗ್ಬಿಡ್ತಾನೆ, ನಾಳೆ ಆಡಕ್ ಆಗಲ್ಲ, ಇಂಗ್ಲೆಂಡ್ ಅಲ್ಲಿ ಆಡಕ್ ಆಗಲ್ಲ, ಆಸ್ಟ್ರೇಲಿಯಲ್ಲಿ ಆಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಇವತ್ತು ಇರೋದನ್ನ ಕಡ್ದು ಬಿಸಾಕಿದ್ರೆ ವೇರ್ ಈಸ್ ಈ ಗೋಣ ಹೆಡ್ ಅಂತ. ಸೊ ದಟ್ ಈಸ್ ವೆನ್ ಐ ಸ್ಟಾರ್ಟೆಡ್ ಪುಟ್ಟಿಂಗ್ ಮೈ ಸೆಲ್ಫ್ ಡೀಪರ್ ಇನ್ ಟು ಟೆಕ್ನಿಕ್ ಏನು, ಮೈಂಡ್ ಸೆಟ್ ಏನು, ಅದೇನು ಇದೇನು ಅಂತ. ಸೊ ಐ ಥಿಂಕ್ ಲಾಟ್ ಆಫ್ ಅಸ್ ನೀಡ್ ಟು ಡೂ ದಿಸ್. ಏನ್ ಗೊತ್ತಾ ಆರ್ಎಕ್ಸ್, ನಾವೆಲ್ಲ ಒಟ್ಟಿಗೆ ಆಡ್ದವ್ರು, ಒಟ್ಟಿಗೆ ಬೆಳೆದವರು. ಸೊ ಐ ಹ್ಯಾವ್ ದ ಲಿಬರ್ಟಿ ಅಂತ ಫಸ್ಟ್ ಹೇಳಿದೆ. ಸೊ ನೀನ್ ಒಬ್ಬನ್ನೇ ಬಕ್ರಾ ತಗೊಂಡಿರೋದು, ಬಲಿ ತಗೊಂಡಿರೋದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಇಲ್ಲಿ. ಆಮೇಲೆ ಇದ್ರು ಸುಧಾರಿಸ್ಕೊಂಡಿದ್ಯಾ. ಸೊ ಪ್ಲೇಯರ್ಸ್ ಆರ್ ಸೇಫ್ ಇನ್ ಅವರ್ ಹ್ಯಾಂಡ್ಸ್ ಅಂತ ಹೇಳಿದ್ರು ಕೂಡ ಇವತ್ತು ಸಾಕಷ್ಟು ಡಿಸ್ಕಸ್ ಮಾಡಿದ್ವಿ ನಾವಿಲ್ಲಿ. ಸುಮಾರು ಒಂಥರ ಸಮುದ್ರ ಮಂಥನ ಇದ್ದಾಗಿತ್ತು. ಅವ್ರವ್ರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ತಾ ಇದ್ರು. ಅಂಡ್ ನನ್ಗನ್ಸುತ್ತೆ ಈಕ್ವಲ್ ಆಗಿ ಮಾತಾಡಿದ್ದಾರೆ. ಬಟ್ ಇವತ್ತಿಂದ ಈ ಶೋ ಇಂದ ಏನ್ ಟೇಕ್ ಅವೇ ಅಂತಂದ್ರೆ, ನಾನೇ ಎಂಡ್ ಮಾಡ್ತೀನಿ. ಅಂಡ್ ಥ್ಯಾಂಕ್ ಮಾಡಕ್ಕಿಂತ ಮುಂಚೆ ಎಲ್ರಿಗೂ, ಆಸ್ ಪ್ಲೇಯರ್ಸ್ ಕ್ರಿಕೆಟ್ ಸ್ವಲ್ಪ ಕಾಂಪ್ಲೆಕ್ಸ್ ಗೇಮ್ ಇರುತ್ತೆ ಅಂತ ಅನ್ಕೊಬಹುದು. ಬಟ್ ಎಷ್ಟು ಸಿಂಪಲ್ ಆಗಿ ಇಡ್ತಾರೋ ಅಷ್ಟು ಒಳ್ಳೇದು. ಬಟ್ ಲಿಮಿಟೇಷನ್ಸ್ ಏನು ಅಂತ ತಿಳ್ಕೊಂಡು, ಅವ್ರ ಸ್ಟ್ರೆಂತ್ ಏನು ಅಂತ ತಿಳ್ಕೊಂಡು, ಟೈಮ್ಗೆ ಅವರು ಅಡಾಪ್ಟ್ ಆಗ್ತಾ ಇರೋದು. ಬಟ್ ವರ್ಕ್ ಮಾಡ್ತಾ ಇತ್ತು ಅಂತಂದ್ರೆ ಸಾಕಷ್ಟು ಎಕ್ಸಾಂಪಲ್ಸ್ ನಾನು ಮಾತಾಡ್ಬೋದು. ಬಟ್ ನಂಗೆ ಟೈಮ್ ಸಾಕಾಗಲ್ಲ ಇವತ್ತಿನ ದಿವಸ. ನೀವು ಅನಿಲ್ ಕುಂಬ್ಳೆ, ಜವಾಹರ್ ಶ್ರೀನಾಥ್, ರಾಹುಲ್ ದ್ರಾವಿಡ್ ಈ 3 ಜನ ಹತ್ರ ಹೋಗ್ಬಿಟ್ಟು ಕೋಚಿಂಗ್ ಬಗ್ಗೆ ಮಾತಾಡಿದ್ರೆ ಹೇಳ್ತಾರೆ, ಬೌಲರ್ ಸ್ಟಂಪ್ಸ್ ನೋಡ್ ಹಾಕಪ್ಪ ಅಂತಾರೆ, ಬ್ಯಾಟ್ಸ್ಮನ್ ರಾಹುಲ್ ಬಾಲ್ ನೋಡ್ ಹೊಡಿಯಪ್ಪ ಅಂತಾರೆ, ತಲೆ ಕೆಡಿಸ್ಕೊಳ್ಬೇಡಿ ಆರಾಮಾಗಿ ಆಡಿ ಅಂತಾರೆ. ಇದು ಹಳೆ ಕಾಲದ ಫಿಲಾಸಫಿ ಇಟ್ಕೊಂಡಿದ್ದಾರೆ ಈಗ್ಲೂ ಕೂಡ.
ಸಕ್ಸಸ್ ರೇಟ್ ಇದೆ, ಬಟ್ ಈಚ್ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್. ಆದ್ರೆ ತುಂಬಾ ಕಾಂಪ್ಲಿಕೇಟ್ ಮಾಡ್ತಿರೋ ಲೈಫ್ ನ ಎಷ್ಟು ಸಿಂಪಲ್ ಆಗಿ ಇಡ್ತಾರೋ ಅಷ್ಟು ಹೇಳೋದು, ಅಷ್ಟು ಕಲ್ತು ಅದಕ್ಕೆ ತಕ್ಕಂಗೆ ಅಡಾಪ್ಟ್ ಮಾಡ್ಕೊಂಡ್ರೆ ನೋಡ್ತಾ ಇರೋಂತ ಯಂಗ್ಸ್ಟರ್ಸ್ಗೂ ಕೂಡ ಇದೊಂದಳೆ ಪಾಠ ಅಂತಾನೆ ಹೇಳೋಕೋಸ್ಕರ ಈ ಸಬ್ಜೆಕ್ಟ್ ನ ತೆಗ್ದಿದ್ದು ನಾನು. ಇಬ್ರು ಕ್ವಾಲಿಟಿ ಕೋಚಸ್ ನಮ್ ಜೊತೆ ಇದ್ದವರು, ಜಿ.ಕೆ. ಅನಿಲ್ ಕುಮಾರ್ ಮತ್ತೆ RX ಮುರಳೀಧರ್ ಅವ್ರು ನಮ್ ಜೊತೆ ಬಂದು ಶೇರ್ ಮಾಡಿದ್ರು ಅವ್ರ ಎಕ್ಸ್ಪೀರಿಯನ್ಸ್ ನ. ಸಾಕಷ್ಟು ನಾವು ಒಂದು ಮಾತುಕತೆ ನಡೆದಿದೆ ಇಲ್ಲಿ. ಅವನೇ ಲೈಟರ್ ನೋಟ್, ಅವನೇ ಫನಿ ನೋಟ್, ಪರವಾಗಿಲ್ಲ. ಜಾನಿ ಇದ್ದೇ ಇದ್ರು, ಹೆಂಗಿದ್ರು. ಸೊ ಧನ್ಯವಾದ ಜಾನಿ, ಥ್ಯಾಂಕ್ಸ್ ಜಿ.ಕೆ, ಥ್ಯಾಂಕ್ಸ್ RX. ಇವತ್ತಿನ ದಿವಸ ಶೋ ಬರ್ಲಿಕ್ಕೆ. ಇನ್ನೊಂದ್ ದಿವಸ ಬರ್ತೀರಾ ಕರೆದ್ರೆ? ಓ ಡೆಫಿನೆಟ್ಲಿ, ಮೈ ಅಥವಾ ಪ್ಲೇಜರ್. ಬೌಲರ್ ತರ ಓಡೋಗಲ್ವಾ? ಮೈ ಪ್ಲೇಜರ್. ಎಂದರೆ ವಿಜಯ, ನಿಮ್ ಸಮುದ್ರ ಮಂಥನಲ್ಲಿ ಅಮೃತ ಬಂತು, ವಿಷಾನು ಒಂದಿಷ್ಟು ಬಂತು. ಜಿ.ಕೆ ಬೈಕೋತಾರೆ ನನಗೆ, ಕಾಲ್ ಎಳೆದಿದ್ಯಾ ನೀನು ಅಂತ. ಅದೇ ವಿಷ. ವಿಜಯ್, ಇಲ್ಲಿ ವಿಷ ಬರಲ್ಲ, ಇಲ್ಲಿ ವಿಷಯ ಬರುತ್ತೆ. ಅರ್ಥ ಆ ವಿಷಯ ಕೆಲವರಿಗೆ ವಿಷ ಅನ್ಸುತ್ತೆ, ಕೆಲವರಿಗೆ ಅಮೃತ ಅನ್ಸುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕು. ಇದು ಮಂಥನ ಇಲ್ಲಿಗೆ ನಿಲ್ಸಬಾರ್ದು ವಿಜಯ್. ಯಾಕೆ ಇದು ದೊಡ್ಡ ಚರ್ಚೆ. ನೀವು ಇನ್ನ ಮಂಥನ ಮಾಡ್ಬೇಕು, ಆಯ್ತಾ? ಅವಾಗ ನಿಮಗೆ ಒಂಥರ ಸುಮಾರು ಮನೆತನಗಳು ಬೆಳೆಯುತ್ತೆ. ಇದು ಟಿಪ್ ಆಫ್ ದಿ ಐಸ್ಬರ್ಗ್. ಈ ವಿಷಯ ಇಷ್ಟರಲ್ಲೇ ಡಿಸ್ಕಷನ್ ಅಲ್ಲಿ ಮುಗ್ದೋಗಲ್ಲ. ನಾನು ಈ ಕೋಚಿಂಗ್ ಕಾನ್ಸೆಪ್ಟ್ ಇದೆಲ್ಲ ವಾಸ್ಟ್, ಎವ್ರಿ ಡೇ ಲರ್ನಿಂಗ್. ಅದು ಇದು ಮುಗ್ಸಕ್ ಆಗಲ್ಲ. ಥಿಯರಿನಲ್ಲಿ ಒಂದು ಬುಕ್ ಅಲ್ಲಿ ತಳ್ಳಿ ಮಾತ್ರೆ ಕೊಟ್ಟಂಗು ಮಾಡಕ್ಕಲ್ಲ, ಸಿಲೆಬಸ್ ಅಂತ ಬರೆಯಕ್ಕೆ ಆಗಲ್ಲ. ಬಟ್ ಸ್ಟಿಲ್ ನಾವು ಲೆವೆಲ್ 3 ಅದು ಇದು ಅಂತ ಬ್ಯಾಡ್ಜ್ ಹಾಕೊಂಡು ಓಡಾಡ್ತಾ ಇರ್ತೀವಿ. ಅದು ಏನು ಯೂಸ್ ಇಲ್ಲ. ಅದು ಆಸ್ ಲಾಂಗ್ ಎಸ್ ಆರ್ ನಾಟ್ ಪ್ರಾಕ್ಟಿಕಲ್, ಅದು ಯೂಸ್ ಇಲ್ಲ. ಅದು ಒಂದ್ ರೀತಿ ಮೂಲೆಯಲ್ಲಿರೋ ಕಸದ ತರ ಅದು. ಬಟ್ ಸ್ಟಿಲ್ ಅವನೇ ಲೈಟರ್ ನೋಟ್, ಅವನೇ ಫನಿ ನೋಟ್. ಇದು ಚೆನ್ನಾಗಿತ್ತು ಪ್ರೋಗ್ರಾಮ್, ನಂಗೆ ಬಹಳ ಇಷ್ಟ ಆಯ್ತು ನಂಗೆ. ಅದೇ ತರನೇ ನಿಮ್ಮ ಕೆರಿಯರ್ ಗಳು ಚೆನ್ನಾಗಿ ಆಗ್ಲಿ ಅಂತ RX ನಿಮ್ಗೆ ಹಾರೈಸಕ್ ಇಷ್ಟಪಡ್ತೀನಿ. ಇನ್ನು ಸಾಕಷ್ಟು ಮಯಾಂಕ್ ಅಗರ್ವಾಲ್, ಕರುಣ್ ನಾಯರ್ ಮತ್ತೆ KL ರಾಹುಲ್ಗಳನ್ನ ಪ್ರೊಡ್ಯೂಸ್ ಮಾಡ್ಲಿ, ಕರ್ನಾಟಕ ಇದೇ ತರ ಗೆಲ್ತಾ ಇರ್ಲಿ, ಇಂಡಿಯಾಗ ಆಡ್ಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಜಿ.ಕೆ. ನೀವು ನೆಕ್ಸ್ಟ್ ನಮ್ ಜೊತೆ ಕಾಮೆಂಟ್ರಿಗೆ ಬರ್ತೀರಾ ಅಂತ ಗೊತ್ತು. ದಯವಿಟ್ಟು ಕೋಚಿಂಗ್ ತಗೋಬೇಡಿ ನೀವು. ಜಾನಿ, ಥ್ಯಾಂಕ್ ಯು ವೆರಿ ಮಚ್ ನನ್ ಜೊತೆ ಬಂದು ಜಾಯ್ನ್ ಆಗಿದ್ದಕ್ಕೆ. ಇದೇ ತರ ಸಿಗೋಣ ನಾವು ನೆಕ್ಸ್ಟ್ IPL ನಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವಿಜಯ್.